ಕೆಲವರು ಅಕ್ಷರದಿಂದ ಅಕ್ಷರಕ್ಕೆ ಓದುವರು, ಕೆಲವರು ನುಡಿಗಳಿಂದ ನುಡಿಗಳಿಗೆ ಓದುವರು. ಆದರೆ ಈ ಇನ್ಸ್ಪೆಕ್ಟರ್ ಪ್ರತಾಪ್ ಹರೆಯ ತುಂಬಿದ ಹುಡುಗಿಯರ ಹೃದಯದ ಪಟಲೆಂದೋದು. ಗೌಡ್ರೆ, ನೀವು ನನ್ನನ್ನು ಚೆನ್ನಾಗಿ ನೋಡಿ, ನಿಯತ್ತಿನಾಗಿ ನ್ಯಾಯಿಯಾಗಿ ಸಾಯುವುದೇ ಇನ್ಸ್ಪೆಕ್ಟರ್ ಕರ್ತವ್ಯ. ಗುಡ್ ಇನ್ಸ್ಪೆಕ್ಟರ್ ಪ್ರತಾಪ್, ಗುಡ್. ಆ ರಾಮನಿಗೆ ನೀನು ಒಂದು ಗತಿ ಕಾಣಿಸಿದಾಯಿತು. ನೀನು ಮಾಡಿದ ಕೆಲಸಕ್ಕೆ ನಾನು ಮೆಚ್ಚಲೇಬೇಕು. ಡೋಂಟ್ ವರಿ ಗೌಡ್ರೆ, ಆ ರಾಮುನ ನಡು ಬೀದಿಯಲ್ಲಿ ನಾಯಿ ಹೊಡೆದಾಗೆ ಹೊಡೆದು ಒಗೆಯಲಿಲ್ಲ ಅಂದರೆ ಏ ಇನ್ಸ್ಪೆಕ್ಟರ್ ಪ್ರತಾಪ್ ಬರುವೆ ಗೌಡ್ರೆ, ಬರುವೆ. ಇನ್ಸ್ಪೆಕ್ಟರ್ ಗೌಡ್ರ, ನೀವು ಯಾವ ನನ್ನ ಮಂಜಾನ ಮಕ್ಕಳಿಂದ ಅವಮಾನ ಆಗೈತಿ, ಅವ್ರನ್ನ ಬಿಡಬಾರ್ದ್ರಿ. ಕಾಡಿಗೆ ಹುಲಿರ ಅಂದ್ರೆ ನೀವ, ದನಿ ಅಂದ್ರೆ ನೀವ. ನಿಮಗೆ ಅವಮಾನ ಅಂದ್ರೆ ನಾಚಿಕ್ ಬರ್ತೈತಿ, ದನಿಯರ ನಾಚಿಕ್ ಬರ್ತೈತಿ. ನಿನಗೆ ನಾಚಿಕೆ ಆಗಬೇಕು, ತತ್ ಬೇಕು ನನ್ನ ಮಗನೇ ಒಯ್ದು ಬೇಕು ಪಲ್ರಿ ದನಿಯಾರ. ನಿಮ್ಮ ಕೈಯ ಕೆಲಸ ಮಾಡೋ ಗುಮಾಸ್ತ ನಾಣ ನೋಡ್ರಿ ದನಿಯಾರ. ನಿಮಗ ಅವಮಾನ ಮಾಡಿದ ಅವನ್ ಬಿಡಬಾರ್ದ್ರಿ. ನಡು ರಸ್ತದ ನಿಂದಿರಿಸಿ ಸೀಮೆ ಎಣ್ಣೆ ಸುರದ ಚರಕ್ನ ಕಡ್ಡಿ ಕರ್ದು ಪುಸುಗ್ನ ಹಚ್ಚಿ ಸೊಟ್ಟು ಬೂದಿ ಮಾಡಿದ್ರ ಆಯ್ತ್ರಿ. ಇಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ದನಿಯಾರ? ಆ ರಮೇಶನ್ ಮೈತಾನ ಸೇಡ್ ತೀರ್ಸಬೇಕಾದ್ರ ಒಂದೊಳ್ಳೆ ಉಪಾಯ ಐತ್ರಿ. ಅದೇನಪ್ಪ ಅಂದ್ರ, ಈ ನೀವು ಚಿನ್ನದ ಗಣಿ ಆಗಿರೋ ನಿಮಗ, ಚಿನ್ನದ ಗಣಿ ಆಗಿರೋ ನಿಮಗ ಅವಮಾನ ಮಾಡಿದ ಅಲ್ಪ ಪ್ರಾಣಿ ಬದುಕಬಾರ್ದು ಈ ಭೂಮಿ ಮ್ಯಾಗ್ರಿ ದನಿಯಾರ. रोज दिल तो को लड़की नहीं तो को क्या मजा. हाउस को दिलने को हो, महीने को कंपनी को दिलने को क्या मजा. ಹೌದು ಬಸಂತಿ, ನನಗೆ ಅವಮಾನ ಮಾಡಿದ ಅಲ್ಪ ಪ್ರಾಣಿನು ಬದುಕಬಾರದು ಈ ಭೂಮಿಯ ಮೇಲೆ. ನರಳಿ ನರಳಿ ಸಾಯಬೇಕು. ನನಗೆ ಅವಮಾನ ಮಾಡಿದವನು ಬೇರೆ ಯಾರು ಅಲ್ಲ, ಆ ರಮೇಶ. ನನ್ನ ಬಗ್ಗೆ ಎಲ್ಲ ಸಲ್ಲದ ಪೇಪರ್ನಲ್ಲಿ ಪ್ರಕಟಿಸಿದನಲ್ಲ. ನೀನೆಂದರೆ ನನ್ನ ಅಂತರಾಳದಲ್ಲಿ ಕೆಂಡ ಉಂಡಿ ಉರಿಯಾಗಿ ಉರಿಯುತ್ತದೆ ಉರಿಯುತ್ತದೆ ಅಂದ್ರೆ ಮತ್ತೆ ಸರಿಯಾಗಿ ಬೆಂಕಿ ಹಚ್ಚಾಕ್ ಬರ್ತೈತ್ರಿ ದನಿಯಾರ. ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ದೀಪ ಆಗೋದು ಕಲಿಯರಿ ದನಿಯಾರ, ದೀಪ ಆಗೋದು ಕಲೀರಿ. ಏನಂದೆ? ಸದಿ ಹಾಕತೀಯ ಹುಚ್ಚು ನನ್ನ ಮಗನೇ ಒಯ್ದು. ಸದಿ ಹಾಕಿ ಬೆಂಕಿ ಹಚ್ಚುವಷ್ಟು ತಾಕತ್ತು ಅವನಿಗೆ ಐತಿ. ಬೆಂಕಿ ಹಚ್ಚಿರುವುದು ನನಗೆ, ಆ ಬೆಂಕಿ ನಂದಬೇಕಾದರೆ ಚಿತ್ರವಾಗಲೇಬೇಕು. ನಗಬೇಡ್ರಿ ಅಪ್ಪ, ನಗಬೇಡ್ರಿ. ನಗಿಯೋ ಹುಗಿಯಾಗಿ ನಮಗೆ ಎಡವಟ್ಟಾಗಿ ಶನಿ ಕಾದ್ ಕುಳ್ತೈತ್ರಿ ದನಿಯಾರ. ನಮ್ಮ ತಂಗಿ ಸುರೇಶನ್ ಸತಿ ಆಗ್ಬಿಟ್ಲತ್ರಿ ದನಿಯಾರ. कॉलेज में लड़की को पढ़ने को क्या मजा. सिगरेट में दुनिया को क्या मजा. ಆ ನನ್ನ ವೈರಿಗಳು ತಿರುಕನ ತಂಗಿಯ ಕನಸನ್ನು ಸೊಸೆಯಾಗಿ ಮಾಡಿಸಿಕೊಳ್ಳುವರೇ. ಇದು ನಿನಗೆ ಹೇಗೆ ತಿಳಿಯುತ್ತದೆ?
ತಿಳಿಯುತ್ತು ಬಸಟ್ಟಿ? ಹೇಳು. ನಿನ್ನೆ ಅಗಸಿ ಕಡೆ ಹೋಗಿದ್ದೀರಿ, ಅಲ್ಲಿ ಕಮಲಮಣಿ ಮುಂದ ಚಂದ್ರವ್ವ, ನೀಲವ್ವ, ಮಲ್ಲವ್ವ ಅವರು ಗುಸು ಗುಸು ಮಾತಾಡತ್ರಿ ಧನ್ಯಾರ. ಅಂತು ಬಸಟ್ಟಿ ನನ್ನೆಲ್ಲ ವೈರಿಗಳು ಒಂದೇ ಕಡೆ ಸೇರಿದರು. ಅವರನ್ನು ಸುಮ್ಮನೆ ಬಿಡಬಾರದು. ವಿಷದ ಸಂಚು ಹಾಕಿ ಹೂಡಿ ಹೊಡೆಯಬೇಕು. ನೀನು ಇದಕ್ಕೆ ತಕ್ಕ ಉಪಾಯ ನಾಗುವೆ ಈ ನನ್ನ ಅರಮನೆಯಲ್ಲಿ ಒಬ್ಬ ಮಂತ್ರಿ. ಇಲ್ಲದಿದ್ದರೆ ನೀನೊಬ್ಬ ನನಗೆ ತಂತ್ರಿ. ಕಂತ್ರಿ ಅಂದ್ ನನ್ನ ಮರ್ಯಾದೆ ಕೂತರ್ಬೇಡ್ರಿ ಧನ್ಯಾರ. ಅಂದ್ ನನ್ನ ಮನ್ಯಾಗ ಕೂತರ್ಬೇಡ್ರಿ. ಆ ಮಹಾಭಾರತದಲ್ಲಿ ಶಕುನಿ ಉಪಾಯ ಹುಡುಕಾಟದಲ್ಲಿ ಸೋತಿರ್ಬೇಕ. ಆದ್ರ ಈ ಬಸಟ್ಟಿ ಸೋಲುನಲ್ರಿ ಧನ್ಯಾರ. ರಮೇಶನ್ ಮಣ್ತನ ಮೇಲೆ ಸೇಡ್ ತೀರ್ಸಬೇಕಾದ್ರ ಕವಿತಾಳಿಗೆ ಮಂಕು ಬುದ್ಧಿ ಹರಿಚಿ ನೀ ಹೇಳು ಮಾತ ಸತ್ಯ ಅಂದು ತಿಳಿದ ಕಡಿಗೂ ಅವ್ನ ಭಿಕ್ಷೆ ಬಿಡುಗತಿನ ಬರ್ತೈತ್ರಿ ಧನ್ಯಾರ. साइड सड़े लड़की नहीं तो को भूल मेरी. या बसेटी कळनाई को सुंदर जवाबदार का बसेटी. शाबाश बसेटी शाबाश. ಅಗರ್ ಕ ಬಡ್ರಿ ಅಪ್ಪ, ನೀವು ಮ್ಯಾಗಿಟ್ಟಿರಿ, ನಾವು ತಳಗ್ ತಟ ತಟ ತಟ್ಟಿರಿ ನೋಡ್ರಿ ಧನ್ಯಾರ. ನಿಮ್ ಬಯಸಿದ ಭಾಗ್ಯ ನಿಮ್ ಕಡೆನ ಬಂತ್ರಿ ಧನ್ಯಾರ. ಹೂಗಳ ವರ್ಣೆಯಲ್ಲಿ ತುಂಬಿ ತುಳುಕುವುದು ಸಹಜ. ಈ ರುದ್ರೇಗೌಡನ ಮನದಲ್ಲಿ ವಿಷದ ಜ್ವಾಲೆ ವೆಲ್ಕಮ್ ಎಂಬ ಸೋಗದಲ್ಲಿ ಸೋಪಾನ ಕಟ್ಟಿ ದುರ್ಯೋಧನ ಮಂಟಪದಲ್ಲಿ ದ್ರೌಪದಿ ಆರ್ಭಣವನ್ನು ಕಟ್ಟಿ ವೆಲ್ಕಮ್ ಟು ಕವಿತಾ ವೆಲ್ಕಮ್. ಇನ್ನು ಕವಿತಾ ಊಟದ ಬುತ್ತಿಯನ್ನು ತೆಗೆದುಕೊಂಡು ಒಬ್ಬಳೆ ಹೊರಟಿರುವೆಯಲ್ಲ, ಏಕೆ ನಿಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ರಂಗನು ಆಳು ಇಲ್ಲವೇ? ರಂಗಪ್ಪ ಮತ್ತು ನನ್ನ ಪತಿ ತೋಟಕ್ಕೆ ಹೋಗುವಾಗ ಬುತ್ತಿಯನ್ನ ಮರೆತು ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ತೋಟಕ್ಕೆ ಕೊಡಲು ಹೊರಟಿದ್ದೆ. ತೋಟಕ್ಕೆ ಕೊಡಲು ಹೊರಟಿರುವ ನನಗೆ ತಡೆದು ನಿಲ್ಲಿಸಿದ್ರಿ ಗೌಡ್ರೆ. ನೋಡು ಕವಿತಾ, ನಿನ್ನ ಸಂಸಾರ ಎಂಬ ಸತ್ಯಕಥೆಯನ್ನು ನಾನು ನಿನ್ನ ಮುಂದೆ ಸತ್ಯಕಥೆಯನ್ನು ಬಿಚ್ಚಿ ಹೇಳಬೇಕೆಂದು ನಿನ್ನ ಮುಂದೆ ನಿನ್ನನ್ನು ತಡೆದು ನಿಲ್ಲಿಸುವೆ. ಗೌಡ್ರೆ, ಏನ್ ಹೇಳ್ಬೇಕಂತಿದ್ದೀರಿ? ಮುಚ್ಚು ಮರಿ ಇಲ್ಲದೆ ಬಿಚ್ಚಿ ಹೇಳಿ, ನಾನು ತೋಟಕ್ಕೆ ಹೋಗ್ಬೇಕು. ಮುಚ್ಚು ಮರೆಯಿಲ್ಲದೆ ಸ್ವಚ್ಛ ಮನಸ್ಸಿನಿಂದ ಈ ಸತ್ಯಕಥೆಯ ಪುರಾಣವೊಂದನ್ನು ನಿನ್ನ ಮುಂದೆ ಹೇಳಬೇಕೆಂದು ನಾನು ತಡೆದು ನಿಲ್ಲಿಸುವೆ. ಆ ನಿನ್ನ ಮೈದುನ ಮದುವೆ ಆಗುವ ಮುನ್ನ ಆ ಸವಿತಾ. ಏನು? ನನ್ನ ಮದುವೆ ಆಗುತ್ತಿರುವ ಸವಿತಾಯಿಂದ ಏನಾಯ್ತು? ಬೇಗ ಹೇಳಿ, ಅವಳಿಂದ ಏನಾದ್ರೂ ಕೆಟ್ಟ ಘಟನೆ ಜರುಗಿದೆ? ಹಾಗೇನಿಲ್ಲ ಕವಿತಾ, ನಿನ್ನ ಮೈದುನ ಮದುವೆ ಆಗುವ ಮುನ್ನ ನಾನೊಂದು ನಿನಗೆ ಮುನ್ಸೂಚನೆಯಾಗಿ ಹೇಳಲು ಮುನ್ನುಡಿಯಾಗಿ ಹೇಳಲು ಬಯಸುತ್ತೇನೆ. ತಪ್ಪಾಗಿ ಭಾವಿಸಬೇಡ, ಅದು ನಿನ್ನ ಹಿತಕ್ಕಾಗಿ. ಆ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಅದು ನಿನ್ನ ಹಿತಕ್ಕಾಗಿ. ಹೌದ್ರಿ ಅವರ ಗೌಡ್ರ ಹೇಳುದು ಕರೆ. ಗೌಡ್ರ ಅಣಿ ಮಾಡಿ ಹೇಳ್ತಾನೆ ಅವರ. ನನ್ನ ಹಿತಕ್ಕಾಗಿ ಅಂದ್ಮೇಲೆ ನಾನೇಗೆ ತಪ್ಪು ತಿಳ್ಕೊಳ್ಳಿ? ಬೇಗ ಹೇಳಿ ಗೌಡ್ರೆ. ನೋಡು ಕವಿತಾ, ನಿನ್ನ ಪತಿ ತನಗೆ ಎಲ್ಲಿ ಮಕ್ಕಳಾದರೆ ತನ್ನ ತಮ್ಮನ ಮೇಲೆ ಪ್ರೀತಿ ಕಡಿಮೆ ಆದೀತು ಎಂದು ತಿಳಿದು ನಿನಗೆ ಗುಪ್ತವಾಗಿ ಆಪರೇಷನ್ ಮಾಡಿಸಿಕೊಂಡಿದ್ದಾನೆ. ಹೀಗಿರುವಾಗ
ಹೀಗಿರುವಾಗ ನಿನಗೆಲ್ಲಿ ಮಕ್ಕಳ ಸಂತಾನ ಭಾಗ್ಯ? ಆ ಮುಂದೆ ಸುರೇಶನ ಮದುವೆ ಆಗಿ ಬರುವ ಆ ಬಡ ಬಾಲೆ ಸವಿತಾನ ಮಗನೇ ಈ ಎಲ್ಲ ಸರ್ವ ಆಸ್ತಿಗೆ ಸರ್ವಾಧಿಕಾರಿ. ನೀನಂತೂ ಮಕ್ಕಳಿಲ್ಲದ ಬೀದಿ ಬಿಕಾರಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಇದು ನಿನ್ನ ನೆನಪಿನಲ್ಲಿ ಇಟ್ಟುಕೋ. ಹೀಗಿರುವಾಗ ಸತ್ಯ ಕಥೆಯನ್ನು ಸವಿಸ್ತಾರವಾಗಿ ನಿನ್ನ ಮುಂದೆ ಹೇಳಬೇಕೆಂದು ನಾನು ಬಯಸುತ್ತೇನೆ. ಇನ್ನು ಮುಂದೆ ನಿನಗೆ ಬಿಟ್ಟು ಕೊಟ್ಟ ತೀರ್ಮಾನ. ಗೌಡ್ರೆ, ಏನು ಹೇಳಿದ್ರಿ ಈ ವಿಷಯದ ಜ್ವಾಲೆಯನ್ನ? ನನ್ನ ಗಂಡ ರಮೇಶ ಈ ರೀತಿ ಮಾಡಿದಾನೆ ಅಲ್ಲ, ಆ ರಮೇಶ ನನಗೆ ಈ ರೀತಿ ಮೋಸ ಮಾಡ್ತಾನೆ ಅಂತ ನಾನು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ. ನೋಡಿ ನೋಡಿ ಗೌಡ್ರೆ, ಇದಕ್ಕೆ ಮುಂದಿನ ಉಪಾಯ ನೀವೇ ಮಾಡಬೇಕು. ವಾ ಕನ್ವರ್, ವೆಲ್ಕಮ್ ಟು ಕನ್ವರ್. ಕವಿತಾ, ಇನ್ನು ಮೇಲೆ ಈ ಕನ್ವರ್ನೇ ನಿನಗೆ ಸರಿಯಾಗಿ ಎಲ್ಲ ಹೇಳುತ್ತಾನೆ. ನಾನು ಹೇಳಿರುವ ಮಾತು ನೀನು ಎಂದಿಗೂ ಮರೆಯಬೇಡ. ನೆನಪಿನಲ್ಲಿ ಇಟ್ಟುಕೋ. ನಾನು ಬರುತ್ತೇನೆ. ಚಲೋ ಸುದ್ದಿನೇ ರೀ ಧನ್ಯಾರ. ಹೆಂಗ ಮರಿತಾರ್ರಿ ಧನ್ಯಾರ? ನಿನ್ನ ಕೆಲಸ ಎಷ್ಟು ಅಷ್ಟೇ, ನೆನಪಿನಲ್ಲಿ ಇಟ್ಟುಕೋ. ನಾವು ಇನ್ನು ಹೋಗಿ ಬರುತ್ತೇವೆ. ವೆರಿ ಗುಡ್ ಕವಿತಾ, ವೆರಿ ಗುಡ್. ಆ ಉಪಾಯವನ್ನು ನಾನು ಹೇಳುತ್ತೇನೆ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಪತಿ ನಿನಗೆ ಮಕ್ಕಳ ಭಾಗ್ಯ ರಕ್ಷಿಸದೆ ನಿನಗೆ ಮೋಸ ಮಾಡಿದ ನಿನ್ನ ಗಂಡನ ವಿರುದ್ಧ ನೀನು ಸೇಡು ತೀರಿಸಿಕೊಳ್ಳಲೇಬೇಕು. ಅದರಂತೆಯೇ ನಾ ಹೇಳಿದಂತೆ ಕೇಳುತ್ತಾ ಹೋದರೆ ಆ ರಮೇಶನ ಸರ್ವಾಸಿಗೆ ನಿನ್ನನ್ನೇ ಒಡತಿಯನ್ನಾಗಿ ಮಾಡಿ ಮುಂದೆ ನಿನ್ನ ಗಂಡನನ್ನು ಬೀದಿ ಬಿಕಾರಿ ಮಾಡಿದರೆ ಆಯ್ತು. ನೋಡಿ, ನೀವು ಹೇಳೋ ಮಾತು ನಿಜ. ಆದ್ರೆ ನನ್ನ ಜೀವನದ ಜಂಜಾಟ ಕೆಟ್ಟು ಹೋಗಿದೆ. ಪುನಃ ಸೃಷ್ಟಿಸುವ ಸಾಹಸಕ್ಕಿಳಿದು ನನಗೆ ದ್ರೋಹ ಮಾಡಿದ ಆ ರಮೇಶನ ಮೇಲೆ ಸೇಡು ತೀರಿಸಿಕೊಳ್ಳಲು ನೀವೇನಾದ್ರೂ ಸೂಕ್ತ ಪರಿಹಾರ ಹೇಳಿದ್ರೆ ನಾನು ಅದರಂತೆ ನಡೆದುಕೊಳ್ತೀನಿ. ಕವಿತಾ, ಇನ್ನು ಮುಂದೆ ನನ್ನ ಪ್ರೇಮ ಲಿಂಗನದ ಪ್ರೇಮ ಪಕ್ಷಿ ನೀನಾಗಲೇಬೇಕು. ಏಕೆಂದರೆ ನಿನ್ನ ಪತಿಯಿಂದ ಸಿಗಲಾರದ ಸಂತಾನ ಫಲ ನನ್ನ ಪ್ರೇಮ ಸ್ನೇಹ ಮಾಡಿದರೆ ಸಿಗುವುದು ನಿನಗೆ ಸಂತಾನ ಫಲ. ಮುಂದೆ ನಿನ್ನ ಗುಟ್ಟುವ ಮಗನೇ ನಿನ್ನ ಸರ್ವಾಸ್ತಿಗೆ ಒಡೆಯನಾಗುತ್ತಾನೆ. ವಿಚಾರ ಮಾಡು ಕವಿತಾ. ಏನ್ ಹೇಳ್ತಾ ಇದ್ದೀರಿ ನೀವು? ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡ ಜೀವಂತವಿರುವಾಗ ಪರಪುರುಷನ ಜೊತೆ ಚಕ್ಕನ್ನು ಹೊಡೆದ್ರೆ ಈ ಸಮಾಜ ನನಗೆ ಸೋಳೆ ಎಂದು ಕರೆಯುತ್ತೆ. ಸಮಾಜ ನಂಬಿದ ಪತಿ ಪಕ್ಕದಲ್ಲೇ ಇದ್ದರು ಬೇರೊಬ್ಬನ ತೋಳತಕ್ಕೆಯಲ್ಲಿ ದಿನರಾತ್ರಿ ಸೆರಗಾಸುವ ಸೂಳೆಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮಿಂಡನಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಮಾತಕೆಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸ್ನೇಹದ ನೆಪದಲ್ಲಿ ದಿನಕ್ಕೆ 10 ಹುಡುಗರ ಜೊತೆ ಚಾಟಿಂಗ್ ಮಾಡುವ ಚಾರಣೆಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಒಂದು ಮದುವೆಯಾದ ಹೆಣ್ಣು ಗಂಡನೆದುರಿಗೆ ಮಿಂಡನಿಗೆ ಅನ್ನ ಎಂದು ಗಂಡ ಹೋದ ಮೇಲೆ ಅದೇ ಅಣ್ಣನ ಜೊತೆ ಸರಸ ಸಲ್ಲಾಪ ಮಾಡುವ ಸರತರಿಯಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಒಂದು ಮದುವೆಯಾದ ಹೆಣ್ಣು ಬೇರೊಬ್ಬನ ಜೊತೆ ಪ್ರೇಮ ಸಾಗರದಲ್ಲಿ ಮುಳುಗಿ ಸಾಗರದ ಪಿಂಡಕ್ಕೆ ಜನ್ಮ ನೀಡುತ್ತಾಳೆ. ಪಾಪಿ ಗಂಡ ಇದು ನನ್ನ ಗಂಡನೆಂದು ಅಪ್ಪಿ ಮುದ್ದಾಡುವನು. ಒಂದು ದಿನ ಇದು ಹಾದರದ ಪಿಂಡ ಎಂದು ಗೊತ್ತಾದಾಗ ತನ್ನ ಹೆಂಡತಿಯ ಕೊರಳಲ್ಲಿರುವ ತಾಳಿಯನ್ನೇ ಕಿತ್ತೆಸೆದು ಹೋಗುವ ಶೂರ ಗಂಡಂದಿರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಒಂದು ಮದುವೆಯಾದ ಹೆಣ್ಣಿಗೆ ಮಕ್ಕಳಾಗದಿದ್ದಾಗ ಆ ಹೆಣ್ಣಿಗೆ ಬಂಜೆ ಎಂದು ಅಪಹಾಸ್ಯ ಮಾಡುವ ಸೂಳೆ ಮಕ್ಕಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಅದರಂತೆಯೇ ನೀನು ಮಗುವಿಗೆ ತಮ್ಮನಾಗಬೇಕಾದರೆ ಈ ಕನ್ವರ್ ಲಾಲ್ ಬಾಳಿನ ಆಶಾದೀಪವಾಗಿ ನೀನು ಬರಲೇಬೇಕು.
ವಿಚಾರ ಮಾಡು ಕವಿತಾ. ಇದ್ರಲ್ಲಿ ವಿಚಾರ ಮಾಡೋದೇನಿದೆ ಕನ್ವರ್? ನೀವು ರುದ್ರೇಗೌಡನ ಹಳೆಯ ಅಂದ್ಮೇಲೆ ನಿಮ್ಮ ಮಾತೇ ನನಗೆ ವೇದವಾಕ್ಯ. ಈ ಕವಿತಾ ಇನ್ ಮೇಲೆ ನಿಮ್ಮ ಪಂಜರದ ಗಿಣಿ. ನನಗಿನ್ನು ಸ್ವತಂತ್ರ ಸ್ಥಾನ ಸಿಕ್ತು. ಪಂಜರದ ಗಿನಿ ಪಂಜರ ಬಿಟ್ಟು ಈ ಕನ್ವರ್ ಲಾಲ್ ಕಟ್ಟಿದ ಪ್ರೇಮ ಕೂಡ ಸೇರಲೇಬೇಕು. ಇನ್ನು ಮುಂದೆ ಆ ರಮೇಶನ ಮನೆಯಲ್ಲಿ ಕೋಲಾಹಲದ ಕೊಳ್ಳೆಯಾಗಿ ಅಣ್ಣ ತಮ್ಮಂದಿರ ಹಾಲಿನಂತ ಸಹೋದರತ್ವಕ್ಕೆ ಬೆಂಕಿಯ ಕಿಡಿ ಎನ್ನಚ್ಚುವ ದುರಂತ ನಾಯಕಿ ನೀನಾಗಲೇಬೇಕು. ನೋಡಿ, ನಿಮ್ಮ ಮಾತಿನಂತೆ ರಮೇಶನ ಮೇಲೆ ಸೇಡು ತೀರಿಸಿಕೊಳ್ಳಲು ನಾನಾಗುವೆ ವಿಷದ ನಾಗಿನಿ. ಗುಡ್ ಕವಿತಾ, ವೆರಿ ಗುಡ್. ಇದೇ ಸಂತೋಷಕ್ಕೆ ಈ ಮನ್ಮಥನ ಮನ ತನಿಸುವಾರೇ ನಾಟ್ಯ ಮಯೂರಿ. ನಿಮ್ಮ ಚಿಂತೆ ಆಗಲಿ. ಓ ಪ್ರೀತಿಗೆ I love you. ಓ ಪ್ರೀತಿಯೇ I love you. ಇದುವೆ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ. ಅರಳುವ ಪ್ರೇಮಕ್ಕೆ ಜನುಮವೇ ಪರವಶ, ಅರಳುವ ಪ್ರೇಮಕ್ಕೆ ಜನುಮವೇ ಪರವಶ. ಓ ಹರುಷ, ಇದುವೆ ಮೊದಲ ವರುಷ, ಈ ನಿಮಿಷ ಇರಲಿ 100 ವರುಷ. ಓ ಪ್ರೀತಿಯೇ ಐ ಲವ್ ಯು. ಓ ಪ್ರೀತಿಯೇ ಐ ಲವ್ ಯು. ಹಲೋ ಹಲ್ ಹಲ್ ಕಂಡ ಕ್ಷಣದಿಂದ ಕಣ್ಣ ಒಳಗಿಂದ ನಿನ್ನಯ ಬಣ್ಣಗಳು, ನಿನ್ನ ಒಳಗಿಂದ ನನ್ನ ಹೃದಯನ ಗೀಚೋಕವನಗಳು. ಯಾರೇ ಎದುರಾದರೂ ಪ್ರೀತಿ ದೂರಾಗದು. ಇದುವೆ ಮೊದಲ ವರುಷ. ಲಾ 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 ಲಾ. ನಾನಿನ್ನು ಬರ್ಲ ಕನ್ನೋರ್ಲ. ಓಕೆ ಕವಿತಾ. ಶ್ಯಾಮು, ಪುರೋಹಿತರು ಇನ್ನೂ ಬರಲಿಲ್ಲವಲ್ಲ, ಬೇಗನೆ ಬಾ ಅಂತ ಹೇಳಿಲ್ಲವೇ? ಹೇಳಿ ಬಂದಿ ನನ್ನ ನೋಡ್ರಿ ಈಗ. ನಮಸ್ಕಾರ ರೀ ರಮೇಶ್ ಅಕ್ಕವ್ರಿಗೆ. ರಾಮ್ ರಾಮ್ ಕಾಶ್ಯ, ರಾಮ್ ರಾಮ್. ಚೆಕ್ ಹಲ್ ರಾಮ್ಪ ಇಲ್ಲೇ ಕುಂತಾರ ನೋಡಿ ನಿನ್ ಕಣ್ಣಿದ್ರಿಗೇನ. ಏನ್ ಅಣ್ಣ ತಂಗಿ ಕಾಣಕಂತಾರಲ್ಲ ಮರ ಇವ್ರ. ಇಲ್ಲ ಜೋಡಿ ಬರಬರೈತೆ. ಜೋಡಿ ಬರಬರಿ ಐತ್ಯಾ? ಇರ್ಲಿ, ಹೂವಿನಾರ ಕೊಡೋರ್ ಕೈಯಾಗ. ತಾಳ್ರಂಗಪ್ಪ, ತಾಳೆಲೈತಿ ತಾಳೆಲೈತಿ. ಮನ್ಯಾಗ ಬಿಟ್ಟು ಬಂದ ಅದನ್ನ ಏ ಮರ್ತ ಬಂದನಿ ಈಗ. ತಿಥಿ ಲಗ್ನದಾಗ ಮುಗಿಸ್ ಬಂದನ ಅಂದಿದ್ದೆ. ನಾನು ಒಂದು ಸೇಫ್ಟಿ ಲಾಕರ್ ಇಟ್ಟಿನಿ, ತಾಳಿ ತರಬೇಕಂತ ಅಂದ. ಅದನ್ನ ಹುಡುಕ್ಯಾಡ್ಬೇಕು ನಾ ಈಗ. ಇಲ್ಲೈತ
ನೋಡು ಕೊಡ ಹುಡುಗಿ ಕೈಯಾಗ ಕೊಡು ಹುಡುಗಿ ಕೈಯಾಗ ಅದನ್ನ ಯಾರ ಕೈಲಿ ಬಡ್ಸಾವದೀಪ ಈಗಿನ ಕಲಿಯುಗದಾಗ ಗಣಮ ಕೊಡ್ತಾರೆ ಈಗ ಒಂದು ಮದ್ವೆ ಡಿಫ್ರೆಂಟ್ ಮಾಡ್ತೀನಿ ಕೊಡ್ರ ಹಂಗ್ಯಾಕೆ ಮಾಡ್ತಿ ಮಾಸ್ತರರ ಈಗ ಜಸ್ಟ್ ತುಪ್ಪ ತಿಂದು ಬಂದಿನಿ ಹಿಂದಿನ ಮನ್ಯಾಗ ಕಾಂಟ್ಲ ಬರವಲ್ದ ಮಂತ್ರ ಚಾಲು ಮಾಡಪ್ಪ ಮಾಸ್ತರರ ಮಂತ್ರ ಚಾಲು ಮಾಡ್ರಿ ಗಟ್ಟಿ ಮೇಳ ಗಟ್ಟಿ ಮೇಳ ಅటు ಒಡಪಾಯಿಗೆ ಹೆಸರು ಪಸರು ಹೇಳಿ ಬರಿವಾ ಹಣ್ಣಿಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ನನಗೆ ನಮ್ಮೂರೇ ಚಂದ ಅವ್ರು ಹೇಳಿದ್ರು ತಮ್ಮ ನಿಂದೇನೋ ತಿಂಡಿನ ಕಾಣುತ್ತಪ್ಪ ನಾ ಹೇಳ ಏನ್ ಹೇಳಿ ಒಡಪಾಯಿಗೆ ಹೆಸರು ಹೇಳು ತಮ್ಮ ಹೆಸರು ಹೇಳ ಏನ್ ಅವೇನು ಹೆಣ್ಮಗಳಲ್ಲ ಹೇಳ್ರಿ ಹೇಳ್ಯ ಬೆಳಿಜೋಳ ಬಿತ್ಲ ಅಮಾಸಿ ಕತ್ಲ ನನ್ನ ಹೆಂಡತಿ ಹೆಸರು ಕೇಳ್ತೀಯ ನಿನ್ ಹೆಣ ಸವಿತಾ ನಿಮ್ದೆಲ್ಲ ಮುಗಿತಲ್ರಪ್ಪ ನಮ್ಮ ಊಟಕ್ಕೆ ಏನ್ ಮಾಡ್ಸಿರಿ ರಂಗಪ್ಪರ ಊಟಕ್ಕ ಏನು ತಿಂದಿ ಏನು ಬಿಟ್ಟಿ ಮಳೆ ಮಳ ಅಲ್ಲಿ ಅಜ್ಜನ ಮಠಕ್ಕೆ ನಡಿ ಅದನ್ನಾರತ್ತೇನು ಇದನ್ನಾರತ್ತೇನ ಪಂಚ ಪಕ್ವಾನ್ ಅಡಿಗೆನ ಮಾಡ್ಸ್ಯಾರ ಹೌದನ ನಮ್ ದಕ್ಷಿಣ ಕೊಡ್ರಿ ಇವ್ರ ಹಿರಿಯರ ಆಶೀರ್ವಾದ ತೋರ ಓದುವರರು ಅಣ್ಣ ಆಶೀರ್ವಾದ ಮಾಡಣ್ಣ ತಂಗಿ ಕೊಟ್ಟ ಮನೆಗೆ ಹೆತ್ತ ಮನೆಗೆ ಕೀರ್ತಿ ತರುವ ಆದರ್ಶ ನಾರಿಯಾಗಿ ಬಂಡ ಕಳಸದಂತೆ ನಕ್ಷತ್ರ ಮಿನುಗುವ ಧ್ರುವತಾರೆಯಾಗಿ ಅನುದಿನ ಸುಖದಿಂದ ಇರುವೊಂದು ಶುಭ ಹಾರೈಸುವ ತಂಗಿ. ಅಣ್ಣ ನಮಗೂ ಆಶೀರ್ವಾದ ಮಾಡೋಣ ಎದ್ದೇಳು ಸುರೇಶ್. ಈ ನಿನ್ನ ಬಾಳು ಕುಸುಮ ಸುವಾಸನೆ ಅಂತೆ ಸುಗಂಧ ಬೀರಿ ಈ ರಮೇಶನ ಕೀರ್ತಿ ತಂದು ಆದರ್ಶ ಮನುಜನೊಂದು ಕೀರ್ತಿ ಪತಾಕೆ ಹಾರಿಸಲಿ ಈ ನಿಮ್ಮ ನವದಾಂಪತ್ಯ ಜೀವನ. ಅತ್ತಿಗೆ ನೀವು ಆಶೀರ್ವದಿಸಮ್ಮ. ನೋಡಪ್ಪ ಮೈದುನ, ಈ ನಿಮ್ಮ ಅಣ್ಣನ ಆಶೀರ್ವಾದನೆ ಎಷ್ಟೊಂದು ಚೆನ್ನಾಗಿರುವಾಗ ನನ್ನಂತ ನತದೃಷ್ಟಳ ಆಶೀರ್ವಾದ ತೆಗೆದುಕೊಂಡು ಏನು ಮಾಡ್ತೀಯ? ಒಟ್ಟಲ್ಲಿ ಈ ನಿನ್ನ ಬಾಳಿನಲ್ಲಿ ಈ ನಿನ್ನ ಬೆಳಕು ಯಾವಾಗಲೂ ಕಂಗಾಳಿಸುವಂತೆ ಮಾಡಬೇಕು ಆ ದೇವರು. ದಕ್ಷಿಣ ಅಲ್ಲೇ ಒಳಗ ಕೊಡ್ತೀನಿ ನಡ್ರಿ. ನೋಡ್ರಿ ಊಟಕ್ಕೆ ಚಲೋ ಚಲೋ ಅಡಿಗೆ ಮಾಡ್ಸ್ಯಾರ ತಿನ್ನಾಕ ಹೋಗ್ಬರ್ರಿ ಉಣ್ಣಾಕ ನೀನು ಒಳಗಡೆ ಹೋಗ್ಬೇಡ. ನೀ ನನ್ನ ತನುಮನವನ್ನು ತಣಿಸಿ ಒಂದು ಸಿಹಿ ಮುತ್ತಿನ ಕಾಣಿಕೆಯನ್ನು ಕೊಡಬಾರದು. I love you, ನೀಲಾಂಬರಿ ಈ ನನ್ನ ಶೀಲಾಂಬರಿ ಕನಕಾಂಬರಿ ಶ್ವೇತಾಂಬರಿ ಸಂಗಾತಿ ನೀನಾಗೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ ಸಂಗಾತಿ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ ಐ ಲವ್ ಯು ನೀಲಾಂಬರಿ ನೀ ನನ್ನ ಕನಕಾಂಬರಿ ಶ್ವೇತಾಂಬರಿ ಪೀತಾಂಬರಿ ಜೊತೆಗಾರ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ
ನನ್ನ ಹೃದಯದ ದೇವತೆ ನೀ ಬೇಲೂರಿನ ಶಿಲೆಯ ಬಾಲಿಕಿನಿ ನನ್ನ ಹೃದಯದ ದೇವತೆ ನೀ ಸಂಗಾತಿ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ ಐ ಲವ್ ಯು ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ ನೀನೇ ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿದ ಸಂಗಾತಿ ಸಂಗಾತಿ ಓ ಸಂಗಾತಿ ಸೇವಂತಿ ಸೇವಂತಿ ಓ ಸೇವಂತಿ ಸಹನಾಮಣಿ ಸಹಚಾರಣಿ ನನ್ನ ಎದೆಯಾಳು ದೊರೆಯಾಳಿ ಸಹಧರ್ಮಿಣಿ ಐ ಲವ್ ಯು ನೀಲಾಂಬರಿ ಲಾ 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 la 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 ರಾಮೋರ ಮಾವ ರಾಮು ಸವಿತಾಳನ್ನು ಬೇಗನೆ ಕಳಿಸುವ ವ್ಯವಸ್ಥೆ ಮಾಡು. ಆಗಲಿ ಮಾವಂದ್ರೆ. ತಮ್ಮ ಲಕ್ಷ್ಮಣ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಅಣ್ಣ ಏಕೋ ಕರೆಯುತ್ತಿದ್ದೀರಿ? ಹೋಗಪ್ಪ ಒಳಗೆ ಸವಿತಾ ಅಳುತ್ತಾ ಕುಳಿತಿರುವಳು ಸಮಾಧಾನ ಮಾಡಿ ಕರೆದುಕೊಂಡು ಬಾರಪ್ಪ. ಆಯ್ತಣ್ಣ. ಸ್ವಲ್ಪ ಜಲ್ದಿ ಕಳಿಸ್ರಿ, ಯಾಕಂದ್ರೆ ಆ ಕಡೆ ಬಸ್ಸಿಂದ ಅನುಕೂಲ ಇಲ್ಲ. ತಂಗಿ ಬಾರಮ್ಮ ಸವಿತಾ. ತವರು ಮನೆಯಿಂದ ಗಂಡನ ಮನೆಗೆ ಸತಿಯಾಗಿ ಗೃಹ ಪ್ರವೇಶ ಮಾಡಲು ಕಳಿಸುವಾಗ ಹೆತ್ತವರಿದ್ದರೆ ಉತ್ತಾನಿಂದ ಮುತ್ತಿನಂತ ಮಾತುಗಳನ್ನು ಹೇಳಿ ಬೀಳ್ಕೊಡುತ್ತಿದ್ದರು. ಆದರೆ ನಿನಗೆ ಹೆತ್ತಮ್ಮ ಇಲ್ಲದ ಕರಳು ಕುಡಿ, ನಿನಗೆ ಹಿರಿಯಣ್ಣನಾದ ನಾನು ನನ್ನ ಬುದ್ಧಿಗೆ ತಿಳಿದಷ್ಟು ಒಂದಿಟ್ಟು ಕೆಲವಿನಿಟ್ಟು ಮುತ್ತಿನಂತ ನುಡಿಗಳನ್ನು ಹೇಳುತ್ತೇನೆ. ತಂಗಿ, ಕೊರಳಲ್ಲಿ ಕರೆಮಣಿಯ ಸರದ ತಾಳಿ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ತಾಳಿ ಬಾಳಮ್ಮ ಎಂಬ ಸೂಚಿತವಾಗಿ ಕಟ್ಟಿಕೊಂಡ ತಾಳಿಯೇ ಪತಿಯೇ ಪರಮೇಶ್ವರನೆಂದು ಬಾಳೆಂಬ ದೋಣಿಯಲ್ಲಿ ಸತಿಪತಿಗಳ ಸಂತಸದ ಕಡಲನ್ನು ದಾಟಿದಾಗಲೇ ಹೆಣ್ಣಾಗಿ ಹುಟ್ಟಿ ಬಂದಿದ್ದು ಸಾರ್ಥಕದ ತಾಳಿಯಮ್ಮ. ಇನ್ನು ಕಾಲುಂಗುರು ಎಂಬ ಹೆಣ್ಣು ಯಾವ ಕಾಲಕ್ಕೂ ತಪ್ಪು ಹೆಜ್ಜೆ ಇಡಬಾರದಂತೆ ಇಂದಿನ ಹಿರಿಯರು ಹೇಳಿದ್ದಾರಮ್ಮ ಈ ಸಮಾಜದಲ್ಲಿ. ತಂಗಿ, ಈ ಮೃತ್ಯುವ ಸಂಧಿಯಲ್ಲಿ ಒಂದು ವೇಳೆ ನೀನೇನಾದರೂ ಈ 3 ದಿನ ಮೃತ್ಯುವ ಸಂತದಲ್ಲಿ ಏನಾದರೂ ತಪ್ಪು ಹೆಜ್ಜೆ ಇಟ್ಟಿದ್ದಾದರೆ ಅಂದೇ ನಿನ್ನ ಪಾಲಿಗೆ ಸತ್ತನೆಂದುತ್ತೀನಿ. ಅಣ್ಣ, ನಿನ್ನ ಆಸೆಯಂತೆ ಕೊಟ್ಟ ಮನೆಗೂ ಈ ನನ್ನ ಹುಟ್ಟಿದ ಮನೆಗೂ ನಾನು ಕೀರ್ತಿ ತರ್ತೀನಣ್ಣ. ನೋಡಣ್ಣ, ಹೆತ್ತ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಇಂದು ನೀನು ನನ್ನನ್ನ ಗಂಡನ ಮನೆಗೆ ಕಳಿಸಿಕೊಡ. ಮೇಲಿರುವ ನನ್ನ ಹೆತ್ತ ತಂದೆ ತಾಯಿಗಳು ಇದನ್ನು ನೋಡಿ ಅದೆಷ್ಟು ಖುಷಿ ಪಡ್ತಾ ಇದ್ದಾರಣ್ಣ, ಅದೆಷ್ಟು ಖುಷಿ. ಅವರವರ ಅದೃಷ್ಟದ ಫಲ
ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಎಂದಂತೆ ನಮ್ಮ ಹಣೆ ಬರದಲ್ಲಿ ನಡೀಲೇಬೇಕಮ್ಮ. ಇದು ಈ ಜಗದ ಅನುರಿನ ತೃಣ ಕಾಷ್ಟಿಗಳಿಗೂ ಕಾರ್ಯಕರ್ತನಾದ ಆ ಪರಮೇಶ್ವರ ಹುಟ್ಟು ಸಾವಿನ ಕಡೆಗೆ ಕಾಲಚಕ್ರದಲ್ಲಿ ಸಿಲುಕಿ ಮಣ್ಣಿನ ಕಾಯಿ ಮಣ್ಣಿನಲ್ಲೇ ಬೆಂದು ಹೋಗಬೇಕಮ್ಮ, ಬೆಂದು ಇದುವೇ ಮಾನವನ ಕುಲದ ರೀತಿ ನೀತಿ ನಡವಳಿಕೆ ಸೂತ್ರ ಅಮ್ಮ, ನಡವಳಿಕೆ ಸೂತ್ರ. ರಾಮು, ಜಗದ ಸೃಷ್ಟಿಕರ್ತನ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡುತ್ತೀಯಲ್ಲ. ಈ ನಿನ್ನ ಮಾತ ಕೇಳುತ್ತ ನಿಂತರೆ ನನ್ನ ದೇಹವೆಲ್ಲ ರೋಮಾಂಚನಕಾರಿ ಆಗುವುದು. ಈ ಸವಿತಾ ನಿನ್ನ ಮಾತಿನ ಅರ್ಥ ತಿಳಿದುಕೊಂಡು ಬಾಳಿದ್ದೆ ಆದರೆ ಈ ಗರತಿಯರ ಸಾಲಿನಲ್ಲಿ ಹೆಸರು ಸೇರುವುದು ಕಡಾಖಂಡಿತ. ಮಾವನವರೇ, ನನ್ನ ತಂಗಿ ಬಡತನದ ಹಸುಗು ಸಾಗಿ ನಿಮ್ಮ ಈ ಸಿರಿತನದ ಮನೆಗೆ ಸೊಸೆಯಾಗಿ ಹೊಟ್ಟಿದ್ದಾಳೆ. ನನ್ನ ತಂಗಿಯ ನಡೆನುಡಿಯಲ್ಲಿ ಏನಾದ್ರೂ ನ್ಯೂನತೆಗಳು ಕಂಡು ಬಂದ್ರೆ ಅದನ್ನು ಸರಿಪಡಿಸಿಕೊಂಡು ಹೋಗುವ ದೊಡ್ಡವನೇ ನಿಂದು ಮಾವನವರೇ. ಲಕ್ಷ್ಮಣ, ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗುವ ಒಂದೇ ಹೊಣೆಯನ್ನು ನನ್ನ ಮೇಲೆ ಹಾಕುತ್ತಿರುವೆಯಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ನನ್ನ ಬಂಧು ಬಾಂಧವರಿಂದ ಯಾವ ತೊಂದರೆ ತೊಡಕು ಬಾರದಂತೆ ನೋಡಿಕೊಳ್ಳುವೆ. ನನ್ನ ತಂಗಿ ಬಾಳಿನಲ್ಲಿ ಶ್ರೀರಾಮಚಂದ್ರ ಭಾವ ಸಿಕ್ಕಿರುವುದು ನನ್ನ ತಂಗಿಯ ಪುಣ್ಯದ ಫಲವೇ ಸರಿ. ತಂಗಿ ಗಂಡನ ಮನೆಯಿಂದ ಬಾಳು ಸಾಗಿಸಲು ಹೋಗುವಾಗ ನಿನಗೆ ಪತಿರುತ್ಯದ ಹಿತನುಡಿಯನ್ನು ನಿನ್ನ ಮಸ್ತಕದ ಮೇಲೆ ಕಟ್ಟಿಡಿದೆಯಮ್ಮ, ಈ ಬುತ್ತಿಯನ್ನು ನಿನ್ನ ಪತಿಯ ಮನೆಯಲ್ಲಿ ದೊರೆತಿ ಗಂಗಬಳಾಗಿ ಹಸಿವೆ ಅಂದೊಡನೆ ಬಿಚ್ಚಿ ಊಟ ಮಾಡುವುದು ನಿನ್ನ ಕಡೆ ಬಿಟ್ಟಿದೆ ತಂಗಿ, ನಿನ್ನ ಕಡೆ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದ ಧರ್ಮದ ಹಾದಿಯಲ್ಲಿ ಪಯಾಣ ಮಾಡಿ ಸೀತಾದೇವಿ ಮಂಡೋದರಿ ಸತಿ ಸಾವಿತ್ರಿಯಂತೆ ನೀನಾಗಿ ಈ ಮನೆಯ ಬೆಳಗುವ ದಿವ್ಯ ಜ್ಯೋತಿ ನೀನಾಗಬೇಕಪ್ಪ. ಈ 3 ದಿನದ ಮೃತ್ಯುವ ಸ್ವರ್ಗದ ಸಂತೆಯ ಯಾತ್ರೆಯಲ್ಲಿ ನೀನೇನಾದರೂ ತಪ್ಪು ಹೆಜ್ಜೆ ಇಟ್ಟಿದ್ದೆ ಆದರೆ ಅಂದೇ ನಿನ್ನ ಪಾಲಿಗೆ ಸತ್ಯ. ಇದೇ ನಿನ್ನ ಅಣ್ಣನ ನುಡಿಯಮ್ಮ, ಇದೇ ಈ ನಿನ್ನ ನುಡಿಯಂತೆ ಕಾಯ ವಾಚ ಮನಸ್ಸಿಂದ ನನ್ನ ಗಂಡನ ಮನೆಯಲ್ಲಿ ಜೀವನ ನಡೆಸ್ತೀನಲ್ಲ. ಪತಿ ಪರಮಾತ್ಮನಿಂದ ತಿಳಿದು ಅವರ ಕಾಲ್ತುಳ್ನಲ್ಲಿ ನಾನು ಇರ್ತೀನಣ್ಣ. ಇಷ್ಟು ದಿನ ಆಡಿ ಬೆಳೆದಂತ ಈ ಮನೆಯನ್ನ ಬಿಟ್ಟು ಹೋಗಲು ನನ್ನಿಂದ ತಿಳಿದವಳಾದ ನೀನು ನಿನಗೆ ವಿಶೇಷವಾಗಿ ಹೇಳುವುದರಲ್ಲಿ ಅರ್ಥ ಇಲ್ಲಮ್ಮ. ಹೆಣ್ಣು ಕೊಟ್ಟ ಮೇಲೆ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರತು ಎಂಬಂತೆ ಹೆಣ್ಣು ಕೊಟ್ಟ ಮೇಲೆ ಬೆನ್ನು ಕೊಟ್ಟ ಹಾಗೆ ಅಮ್ಮ, ಬೆನ್ನು. ಈ ಬಡವನ ಮನೆಯಿಂದ ಶ್ರೀಮಂತರ ಮನೆಗೆ ಹರ್ಷದಿಂದ ನಡೆಯಮ್ಮ, ಹರ್ಷದಿಂದ ನಡೆ. ಸಮಯವಾಗ್ತಾ ಬಂತು, ಬೇಗನೆ ಕಳಿಸುವ ವ್ಯವಸ್ಥೆ ಮಾಡಿ ರಾಮು. ಲಕ್ಷ್ಮಣ, ಒಳಗೆ ಹೋಗಪ್ಪ. ಹೂವು ಹಣ್ಣು ಕುಂಕುಮ ಸೀರೆ ಹಣ್ಣು ಹಂಪಲ ಈ ಮನೆಯಲ್ಲಿ ಹೆತ್ತಮ್ಮ ಇಲ್ಲದ ಈ ಮನೆಯಲ್ಲಿ ನಾವೇ ಹೆತ್ತಮ್ಮರಾಗಿ ತಂಗಿಯನ್ನು ಬೆಳ್ಕೊಡೋಣಪ್ಪ. ಒಳಗೆ ಹೋಗಿ ತೆಗೆದು ಶಿವಕರ್ ಸಭಾರಮ್ಮ, ಈ ತವರ ಮನೆಯ ಅಲ್ಪ ಕಾಣಿಕೆ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ಲಕ್ಷ್ಮಣ, ತಂಗಿಯಲ್ಲಿ ಇದ್ದ ಉಡಿಯಕ್ಕೆಯನ್ನು ಹಾಕಿಸಿಕೊಳ್ಳಪ್ಪ. ಇಲ್ಲಣ್ಣ, ಮನೆಯ ಹಿರಿಯನ್ನ ನೀನಿರುವಾಗ ನೀನೇ ಹಾಕಿಸಿಕೊಳ್ಳಣ್ಣ.
ನೋಡು ಲಕ್ಷ್ಮಣನ್ನ, ಅಣ್ಣನಿಗೆ ಯಾವತ್ತಿಗೂ ಎದುರು ಮಾತಾಡ್ಬೇಡ ಅಣ್ಣ. ನಾನಿನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನ ನಡೆದಾಗಲಿ, ಬಾಳು ಹಾಯಾಗಲಿ, ದೈವ ತಾದಂತ ಮನ ನಿನಗೆಂದು, ದೈವ ತಾದಂತ ಮನ ನಿನಗೆಂದು. रोज दिल तो को लड़की नहीं तो को क्या मजा। ಈ ರುದ್ರೇಗೌಡನ ಕಳ್ ನಾಯ್ಕ್ बहुत सुंदर कड़क मजा। ಸುರೇಶ ಸವಿತಾ ಸತ್ಯಪತಿಗಳಾದರು ಸಂಸಾರ ಎಂಬ ಚಕ್ರದಲ್ಲಿ ಸಿಲುಕಿ ಸುರೇಶ, ನೀನು ಸವಿತಾಳಿಗೆ ಮಾಂಗಲ್ಯ ಎಂಬ ದಾರವನ್ನು ನೀನು ಕಟ್ಟಿ ಮಾಂಗಲ್ಯ ದೊಡೆಯ ನೀನಾದರೆ ಕಾದು ಕುಳಿತಿದೆ ವಿಘ್ನ ಎಂಬ ರಾಹು ಕಾಲ. ರಮೇಶ, ನಿನ್ನ ಸಂಸಾರ ಸಾಲೆಂದು ನೀನು ಭಾವಿಸಿರಬಹುದು. ಅದ ಹಾಲಿನ ಬಟ್ಟನಲ್ಲಿ ವಿಷ ಬೆರೆಸಿ ನಿನ್ನ ಸತಿ ಶ್ರುತಿ ಕಟಲಕ್ಕೆ ಸುಳ್ಳಿನ ಸರಮಾಲೆಯನ್ನು ಹೆಣೆದು ವೆಲ್ಕಮ್ ಟು ಕನ್ವರ್, ವೆಲ್ಕಮ್. ಮಾಮಾಜಿ ಜಾನ್ ಮೇಂದೆ ಸೇಡಿನ ಭದ್ರ ಬುನಾದಿ ಹಾಕಿ ಪ್ರೇಮ ಗುಡಿಯನ್ನು ಕಟ್ಟಿರುವೆ. ಮುಂದೆ ಆ ರಮೇಶನ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ದುರಂತ ಯುದ್ಧಗಳೇ ಸಂಭವಿಸುತ್ತವೆ. ಯಾರ ನಿಮ್ ಪ್ಲಾನ್ ಎಲ್ಲ ಬರಬರಿನೇ ಐತ್ರಿ. ಸ್ವಲ್ಪ ಏನಾರ ಉಲ್ಟಾ ಆತಂದ್ರ ನಿಮ್ಮ ಗತಿನ ಗಂಗವನ ಗತಿ ಯಾರ ಯಾವಾಗಲೂ ಅಶುಭದ ಮಾತನಾಡುತ್ತಿರುವೆ ಅಲ್ಲಿ ಸೊಕ್ಕಿನ ಮಗನೇ. ಏ ಕಣ್ವರ್, ನೀನು ಅದು ಏನು ಮಾಡುತ್ತೀಯೋ ಅದು ನನಗೆ ಗೊತ್ತಿಲ್ಲ. ರಾಮ ತುತ್ತು ಕೂಳಿಗೆ ಗತಿ ಇಲ್ಲದೆ ಅಲಿಯುವಂತೆ ಮಾಡಿದಾಯಿತು. ರಮೇಶನ ಮನೆತನದ ಮೇಲೆ ನಾವು ಸೇಡಿ ತೀರಿಸಿಕೊಂಡಾಗಲೇ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ.
ಅಮ್ಮಾಜಿ, ರಾಮ ಬಿಟ್ಟ ಬಾಣಗುರಿ ತಪ್ಪಬಹುದು, ಶ್ರೀಕೃಷ್ಣ ಚಕ್ರ ತಿರುಗುವುದು ನಿಲ್ಲಬಹುದು, ನಾವು ಕಚ್ಚಿದರೆ ವಿಷ ಏರುವುದು ತಡವಾಗಬಹುದು, ಸೂರ್ಯ ಉದಯಿಸುವ ಸಮಯ ಬದಲಾಗಬಹುದು. ಈ ಕನ್ವರ್ಲಾನ್ ಹಾಕಿದ ಪ್ಲಾನ್ ಬದಲಾಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಬದಲಾಗಿದ್ದೇ ಆದಲ್ಲಿ ನಮ್ಮ ರುಂಡವನ್ನೇ ಕತ್ತರಿಸಿನಪ್ಪ. ಅದಕ್ಕ ನಾ ಎಲ್ಲ ಒಳಗ್ ರೆಡಿ ಮಾಡಿಟ್ಟಿನ್ರಿ ಧನ್ಯಾರ. ಏನದೇ ಬಸಟ್ಟಿ ಅದು? ಅದರಿ ಗೋಮಲ ಗುಂಡ ತುಂಡ ಎಲ್ಲ ರೆಡಿ ಐತ್ರಿ ಧನ್ಯಾರ ಒಳಗ. ಹಾಗಾದರೆ ನಡೆಯಿರಿ. ಇನ್ನು ಮುಂದೆ ಈ ಊರಲ್ಲಿ ನಾವು ಆಡಿದ್ದೇ ಆಟ, ಹೂಡಿದ್ದೇ ತೀರ್ಪು. ನಮ್ಮನ್ನು ಎದುರು ಹಾಕಿಕೊಂಡವರ ಬಾಳು ಅದೋ ಗತಿ. ಬಸಟ್ಟಿ, ಇನ್ನು ಮುಂದೆ ಈ ಕುತಂತ್ರ ನಾಡಿ ನಾವು ಹಾಡಲೇಬೇಕು. ಇನ್ನು ಹೋಗೋಣ. ಈ ಕನ್ವರ್ಲಾಲ್ ಕಣ್ಣಿಟ್ಟ ಬೇಟೆಯನ್ನು ಬಿಟ್ಟಿರುವುದು ಇತಿಹಾಸದಲ್ಲೇ ಇಲ್ಲ. ಅಂತಲ್ಲಿ ಆ ರಾಮಿನ ಸಂಸಾರವನ್ನು ಬಿಡುತ್ತೇನೆ, ಗುಂಡಿಟ್ಟು ಕಲ್ತೇನೆ. ಜ್ವಲಿಸಿತು ಈ ಕನ್ವರ್ಲಾಲ್ನ ಪ್ರಳಯ. ಈ ಕನ್ವರ್ಲಾಲ್ ಆ ಸವಿತಾಗಾಗಿ ಚಡಪಡಿಸುತ್ತಿರುವಾಗ ಆ ಸುರೇಶನ ಮಡದಿಯಾಗಿ ಅವನ ಮನೆಗೆ ಹೋಗಿದ್ದಾಳೆ. ಈ ಛಲಗಾರ ಈ ಕನ್ವರ್ಲಾಲ್ನ ಪಂಜರದಲ್ಲಿ ಅನ್ನ ತಿಂಗಿಯರನ್ನು ಪುಕ್ಕ ಕಿತ್ತ ಪಕ್ಷಿಯಂತೆ ಮಾಡಿ ನನ್ನ ಪಂಜರದಲ್ಲಿ ಹಾಕದೇ ಇದ್ದರೆ ನನ್ನ ಹೆಸರು ನಹಿ ಕನ್ವರ್ಲಾಲನೇ ಅಲ್ಲ. ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಶ್ರೀಲವ್ವ. ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಶ್ರೀಲವ್ವ. ಲವ್ ಮಾಡುವಂಗ ನಂಗ ಮಾಡಿ ಹುಡುಗಿ ಕೊಟ್ಟ ಹೋದ್ಲವ್ವ. ಈಕಿ ಹಗರಿಲ್ಲರೇ ನವ್ವ, ಈಕಿ ಬಾದಾಮಿರೇ ನವ್ವ. ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಶ್ರೀಲವ್ವ. ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಶ್ರೀಲವ್ವ. ದೇವ್ರ ಹಾನಿ ಮಾಡಿ ಹೇಳ್ತೇನ್ರಿ, ನಾ ಅಂತರೂ ಕರೆ ಸ್ವಾಮಿ ಅಲ್ಲವ. ಸುಮ್ಮ ಅಲ್ಲಿ ಹೊಳೆದಂಡ್ಯಾಗ ಅರ್ಬಿ ಇಟ್ಟಿದ್ರ ನಾನು ಹೋಗಿದ್ನಿ ಹಾಕೊಂಡ್ಬಂದು ಪುಸ್ತಕನ. ಜೈ ಶಂಭೋ ಶಂಕರ ಮುದುಕಿ ಅಂದಾಳ ಮುಡ್ದಾರ, ಅದಕ್ಕೆ ತಂದು ನಕ್ಕಿಗೆ ಚೂಡಿದಾರ. ಜೈ ಶಂಭೋ ಶಂಕರ. ಕತ್ತೆಗೆ ಅಮೃತಪಾನ ಕಲಿಯುಗದ ಧರ್ಮ, ಸುಳ್ಳರಿಗೆ ಸಂಪತ್ತು ಕಳ್ಳರಿಗೆ ದವಲತ್ತು. ಸುತ್ತಮುತ್ತ ಮಿತ್ರನ ಹೆಂಡತಿ ಮೀನಾಕ್ಷಿ ಇದ್ದರೇನು, ರಾತ್ರಿ ಪುಸುಕ್ಕನ ಕೆಡಿಸುವುದೇ ಕಾಲ. ಜೈ ಶಂಭೋ ಶಿವಶಂಕರ. ಅಲ್ರಿ, ಅರಸನ ಭಕ್ತಿಯು ಅಹಂಕಾರದಲ್ಲಿ ಹೋಯಿತಯ್ಯ, ಶಕ್ತಿಯ ಭಕ್ತಿಯು ಕುಟಿಲ ವ್ಯಾಪಾರದಲ್ಲಿ ಹೋಯಿತಯ್ಯ, ಸೂಳೆಯ ಭಕ್ತಿಯು ಪರರ ಹೆಂಜಲಿನಲ್ಲಿ ಹೋಯಿತಯ್ಯ. ಹಾಲ ಮೊಸರ ಮಾರೋ ರಾಧಾನ ಮೊಸರು ಎಲ್ಲಿ ಭಕ್ತಿಗೆ ಹೋಯಿತಯ್ಯ. ಇವರೆಲ್ಲರ ಭಕ್ತಿಗೆ ಊರ ಹೊರಗಿನ ಡೊಂಬನೇ ಸಾಕ್ಷಿ ಗುರು ಫಕೀರೇಶ್ವರ.
ಗಡಬಡ ಮಾಡಿ ಬಾರಲೆ ಹುಡುಗಿ ಆಟನ ಚಿನ್ನಪಾನಿ ಗಡಬಡ ಮಾಡಿ ಬಾರಲೆ ಹುಡುಗಿ ಆಟನ ಚಿನ್ನಪಾನಿ ಆಟನ ಚಿನ್ನಪಾನಿ ಹಲ್ಪುರ ಹಚ್ಚುತ್ತ ನಾವು ಚಿಮ್ಮನಿ ಆಟನ ಚಿನ್ನಪಾನಿ ಇವತ್ತ ಹಚ್ಚಲ್ ಕಲಪೇನಿ ಇನ್ನ ತಳ ತಳ ಉಳಿತವ ಜನ ಎಲ್ಲ ಹುಡುಗರು ನಿನ್ನ ಮುದ ಪ್ರೇಮ ಹಳ್ಳ ದಂಡಿ ಹೊಲ ಪುರ ಒಡ್ಡಿನ ಮ್ಯಾಲ ಅಲ್ಲಿ ಹೊಂಚಿ ಗಿಡದ ಸಾಲ ನಿನ್ನ ಹೊಟ್ಟೆಗೆ ಚಂದ್ರಮಲ ಕಣ್ಣ ಇಟ್ಟೀನಿ ಅದರ ಮ್ಯಾಲ ನಿನ್ನ ಹೊಟ್ಟೆಗೆ ಚಂದ್ರಮಲ ಕಣ್ಣ ಇಟ್ಟೀನಿ ಇದರ ಮ್ಯಾಲ ಬಂದ್ರೆ ಮಾಮನ ಬುಲೆಟ್ ಗಾಡಿ ಪಡ್ಡ ಪಡ್ಡ ಹುಡುಗರು ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಒಡದಿತ್ತರಾದವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಒಡದಿತ್ತ ಗಂಗವ್ವ ಬೆಳೆದು ನಿರವೆನ್ನ ನಿಂಗವ್ವ ನೀ ತುಡಿಮರಿಗಳು ನಿಂಗವ್ವ ಹಿಡಿದು ಉಳ್ಬೇಕ ನಿಂಗವ್ವ ತೊಡೆ ಮರಿ ಮಾಡಿಗಳು ನಿಂಗವ್ವ ಗಡಿಬೇಡಿ ಈ ಗಡಿಬೇಡಿ ಗಡಿಬೇಡಿ ಈ ಗಡಿಬೇಡಿ ಗಡಿಬೇಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಒಡದಿತ್ತರಾದವ್ವ ಕಡೆಗೆ ಹೊಡಿತಾರಂತ ಮನ್ಯಾಗ ಇಟ್ಟು ನಾನು ಸಾಲಿ ಕಲಿಸ್ತೀನಿ ಅಂತಂದು ಹೇಳ್ತಾವ ಸೀನ್ಯ ಅದಕ್ಕೆ ಅವನ ಹತ್ರ ಏನೋ ಒಂದು 4 ಅಕ್ಷರ ಕಲಿಬೇಕಂತ ಬಂದ್ರ ನನ್ನ ಮಗ ಸೀನ ಎಲ್ಲಿ ಹುಡುಗ ನಾನು ಮೊನ್ನೆ ಭೇಟಿ ಅದ ಇನ್ನೂವರೆಗೆ ಸಿಕ್ಕೇ ಇಲ್ಲ ಸಿಗ್ಲಿ ಕಲಿಸುತ್ತಾನ ನಾ ಬಿಡುದನ ಇಲ್ಲ ಯಾರೋ ದೊಡ್ಡ ಗುರುಗಳು ಮ್ಯಾಗಿಂದ ಹಾಕೊಂಡು ಕೆಳಗಿಂದ ಮುಗಿಸ್ಕೊಂಡ್ ಬಂದ್ಬಿಟ್ರಲ್ಲ ಯಾವ ಮಟ್ಟದವ್ರು ಇರ್ಬೋದು ಇವ್ರು ಅಂತಿನ್ನ ಕರುವನ್ನ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸಲಿ ಸರಸ ಸಂಗೀತದ ಗುರುಹುಗಳರಿಯದೆ ಸರಸ ಸಂಗೀತದ ಗುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರೆ ಕರವಲ್ಲ ತಗಿನ ತಂಬೂರೆ ಬರದೆ ಬಾರಿಸದಿರೋ ತಂಬೂರೆ ಬರದೆ ಬಾರಿಸದಿರೋ ತಂಬೂರೆ ಓಹೋ ಯಾವ್ದ ಮಟ್ಟದ ಗುರುಗಳು ಇಲ್ಲೇ ನಿಂತಿದ್ದಂಗ ಅದಾರ ಇವ್ರನ್ನ ಕೇಳ್ಬಿಡ್ತೀನಿ ಜೀವನದಾಗ ನಾನು ಉದ್ಧಾರ ಆಗ್ತೀನೋ ಇಲ್ಲ ಅಂತ ಈ ಅಪ್ಪವ್ರದ ಪವಾಡರ ನೋಡೋಣ ಎಂತದೈತೆ ಅಂತ ಅಯ್ಯೋ ಗುರುಗಳೇ ನಿಮ್ ಪಾದ ಕಟ್ಟು ಬಿದ್ದೆ ಇದ್ರ ಬಾಯ ಮಣ್ಣಾಗ್ಲಿ ಇದು ಗುರುಗಳ ರೌದನ ಅಲ್ಲಿದು ಮುಂದೆ ನಮಸ್ಕಾರ ಮಾಡಿದ್ರೆ ಹಿಂದ ಪಾಸ್ ಹಾಕನಲ್ಲ ಇವ್ ಯಾವ ಅಂತಿನ ಅಲ್ಲೇ ಹೇಳುವ ತಾಯಿ ಹೇಳು. ನಮಸ್ಕಾರ ರೀ ಅಪ್ಪ ದೀರ್ಘ ಸುಮಂಗಲಿಯಾಗಿ ಬಾಳು ರಾಧಾ ದೀರ್ಘ ಸುಮಂಗಲಿಯಾಗಿ ಬಾಳು ನೀನು ಗಡ್ಡಕ್ಕೆ ಬೆಂಕಿ ಹಚ್ಚಲಿ ಅಲ್ಲ ನಂದಿನ್ನೂ ಮದುವೆನೇ ಆಗಿಲ್ಲ ದೀರ್ಘ ಸುಮಂಗಲಿ ಭವ ಅಂತಿರಲ್ಲ ರೀ ನಂದಿನ್ನೂ ಮದುವೆ ಆಗಿಲ್ಲ ಹೌದು ನನ್ನ ಹೆಸರು ರಾಧಾ ಅನ್ನೋದು ನಿಮಗೆ ಹೆಂಗ್ ಗೊತ್ತಾಯ್ತು ಕೇಳಿ ಹೇಳ್ತಾನ ಹೇಳೇ ನಾವು ಗುಡ್ಡು ದಂಡ್ಯ ಸೂಜಿ ಇಟ್ಟ ಸೂಜಿ ಮ್ಯಾಗ ಗಜಗ ಇಟ್ಟ 72 ವರ್ಷ ಬರೀ ತಪ್ಪಲ ತಿಂದ ಮೂಲಂಗಿ ಬೇರಿನ ಮೇಲೆ ಬದುಕಿವಿ ಹುಡುಗಿ ಮೂರಂಗಿ ಬೇರಿನ ಮೇಲೆ ಬದುಕಿವಿ ಅದಕ್ಕ ನಾವು ಸ್ವಾಮಿಗಳು ನಾವು ತ್ರಿಕಾಲ ಜ್ಞಾನಿಗಳು ನಮಗೆಲ್ಲ ಗೊತ್ತಾಕತಿ ಊರಾಗ ನಿನ್ನೆ ಮೊನ್ನೆ ನಾಟಕ ಆಗ್ಯಾವ ಇವತ್ತು ನಾಟಕ ಐತಿ ನಾಳೆ ನಾಡ್ದ ನಾಟಕ ಅದಾವು ಸುಳ್ಳು ಅಂದ್ರೆ ಹಿರಿಯರನ್ನ ಕೇಳು ಹೌದಾ ಊರಾಗ ನಾಟಕ ಇದ್ದದ್ ಕರೆ ಮೂಲ್ಯಾಗ ಚೂಜಿ ಮೇಲೆ ಗಜಗೈಟ್ ಅದ್ರ ಮೇಲೆ ನಿಂತಿದ್ ನೋಡಿ ಎನ್ನಿ ಇಲ್ಲ ಆಗ ಒಟ್ಟು ಹ್ಞೂ ಅಂದ್ಬಿಡುದು ಓಟಿ ಕಂಪ್ನಿ ಇವಾಗ ಕಾಳಸ್ವಾಮಿವ ಅದಕ್ಕೆ ಈ ನಮ್ಮನೆ ಆಟ ಯೋಜನ ಆದ್ರೆ ಬಿಡ್ರಿ ಆ ಮೂಲ್ಯರ ಹೆಂಗಿರ್ಬೇಕು ನಿಮ್ದು ಚೂಜರ ಹೆಂಗಿರ್ಬೇಕು ಅದ್ರ ಮ್ಯಾಗ ನೀವು ನಿಂತಿರಲ್ಲ ನಿಮ್ಮದು ಹೆಂಗಾರ ನಿಂತಿರ್ಬೇಕು ಅದ್ರ ಮ್ಯಾಗ
ಆದ್ರೆ ಏನ ಹೇಳ್ರಿ ನೀವು ಭಾಳ ತಪಸ್ವಿ ಅಂದಂಗ ಆಯ್ತು. ಅಪರ ಎಪ್ಪಾರ ಅಂಜ ಅಪರ ಅಂದೆ ಅಣ್ಣ ಬ್ಯಾಡ. ಏನನ್ಬೇಕ್ರಿ ಅಪರ? ನಾಲ್ಕಿನ ಪಟಾಸ್ ಲಗ್ನ ಆಗ್ಬೇಕತ್ ನಾ ಬಂದನು ಹೆಂಗ್ ತಗದಾಳ ನೋಡ್ರಿ ಸೋಗ. ಎಪ್ಪಾರ ಅಂಜಂದ್ರ ಒಂದ ಮನಿ ತಾಪಕತ್ತೆ. ಎಪ್ಪಾರ ಮತ್ತೇನ್ ಅನ್ಬೇಕ್ರಿ ಅಪರ? ಚೊಣ್ಣ ಹಾರ್ಕೊಂಡ್ರಿ ಹಂಗ್ಯಾಕ್ ಮಾಡ್ರಿ ನೀವು? ಹಾ ಇರ್ಲಿ ಅಲ್ಲೇ ಇರ್ಲಿ. ಮತ್ತೇನ್ ಅನ್ಬೇಕ್ರಿ? ಮತ್ತೆ ಅಪ್ಪರ ಬೇಡ ಬೇಡ ಅಲ್ಲೇ ಇರ್ಲಿ. ಅದು ಸ್ವಾಮಿಗಳು ಅನ್ನು ಇಲ್ಲ ಶ್ರೀಗಳೇ ಅನ್ನು. ಓ ನಾನು ಎರಡು ಕೂಡಿಸೇ ಬಡ್ದು ಬಿಡ್ತೀನಿ. ನಿನಗೆ ಹೆಂಗ ಗಾಂವ್ ಬರೋದು ಹಂಗ ಬಿಡಿ. ಓ ನನ್ನ ಸೀರೆನಗಳು, ಓ ನನ್ನ ಸೀರೆನಗಳು, ನಮಸ್ಕಾರ ರೀ. ನೋಡ್ರಿ ನಿಮ್ಮಂತ ಹುಡುಗ್ಯಾರ ಏನಂದ್ರು ಅನ್ಸ್ಕೋಕಬೇಕ. ಯಾಕಂದ್ರ ಚುಮ್ಮು ಚುಮ್ಮು ಅನಿಸ್ತಿರ್ತದ. ಅಲ್ರಿ ನನ್ನ ಸೀರೆನಗಳು, ನಂದೊಂದಿಟ್ಟು ಭವಿಷ್ಯ ಹೇಳ್ತೀರೇನ? ಏನ್ ಹೇಳ್ಬೇಕು? ತಳಗಿಂದ ನೋಡಿ ಹೇಳು, ಮ್ಯಾಗಿಂದ ನೋಡಿ ಹೇಳು, ನಡಬರ್ಕಿಂದ ನೋಡಿ ಹೇಳು. ವಾಲ್ಯವನ ಒಟ್ಟು ನಂದು ಸುದ್ದ ಆಗಂಗ್ ನೋಡಿ, ಎಲ್ಲಾರ ನೋಡಿ ಹೇಳು. ಅಲ್ಲಿ ಬುಟ್ರ ಸರ್ವಿಸ್ ಬರೀ ಆಗ್ಬೇಕು. ಅಲ್ಲಿ ಬುಟ್ರ ಸರ್ವಿಸ್ ಬಾಳ ಆಗಿರ್ತೈತಿ. ನಡಬಾರ್ಕ ವಾಲಿವ ವಾಟರ್ ಸರ್ವಿಸ್ ಮಾಡು. ಆಡ್ತಿರ್ತೈತಿ ಅಲ್ಲಿ. ನನ್ನ ಸೀರೆನಗಳೇ, ನನಗ್ ಮದುವೆ ಆಕತಿ ಇಲ್ಲ ಅನ್ನೋದು ಹೇಳ್ರಿ. ಅಕ್ಕೈತಿ ಹುಡುಗಿ ಮದುವೆ ಅಕ್ಕೈತಿ. ನಿನಗ ಎರಡು ಗುಂಗಿ ಹುಳ ಬಿದ್ದ ಗಂಟು ಬಿದ್ದ ಗೊತ್ತೈತ್ರ? ಏನ್ರಿ ಸತ್ಯದ ತಲೆ ಮೇಲೆ ಪಡ್ ಅಂತ ಬಡ್ದಂಗ ಹೇಳಿದ್ರಲ್ಲ, ಕರೆ ಐತ್ರಿ ನಿಮ್ಮ ಮಾತು. ಈ ಊರಾಗ ಎರಡು ಹುಡುಗರು ಗಂಟು ಬಿದ್ದವ್ರಿ. ಒಬ್ಬ ಸೀನ್ಯ, ಇನ್ನೊಬ್ಬ ಶ್ಯಾಮ. ನಾ ಎಲ್ಲಿ ಹೋಗ್ತೀನಿ ಅಲ್ಲಿಂದ ನಾಯಿ ಕುನಿಗತಿ ಕುಯ್ 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 ಅಂತ ನನ್ನಿಂದ ಬರ್ತಾರ್ರಿ. ಹುಡುಗಿ ನನ್ನ ಮುಂದ ಸುಳ್ಳು ಹೇಳಬೇಡ. ನನ್ನ ಮುಂದೆ ಸುಳ್ಳು ಹೇಳಿದ್ರ ಆ ದಿಗಂಬರೇಶ್ವರನ ಮುಂದೆ ಸುಳ್ಳು ಹೇಳಿದಂಗ. ನೀ ಆ ಇಬ್ಬರು ಒಳಗ ಯಾರ ಮ್ಯಾಗ ನಿನ್ನ ಮನಸ್ಸು ಹೆಚ್ಚಿಗೆ ಐತಿ ನನ್ನ ಮುಂದೆ ಹೇಳಿ ನೋಡು, ನಾ ಎಲ್ಲ ಸುದ್ದಿ ಮಾಡ್ತೀನಿ. ಅಪ್ಪರ ಅಲ್ಲ, ಓ ನನ್ನ ಸೀರೆನ, ನಿಮ್ಮ ಮುಂದೆ ನಾನು ಸತ್ಯನ ಹೇಳ್ತೀನಿ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಮನಸಾರೆ ಪ್ರೀತಿ ಮಾಡೋ ಹುಡುಗ ಬೇರೆ ಯಾರು ಅಲ್ಲ, ಆ ನನ್ನ ಶ್ಯಾಮ ಶ್ಯಾಮ ಶ್ಯಾಮ, ನಾನೇ ಅವನ ಮಾಮ. ಸೋದ್ದಾತ್ ನೋಡವ. ನಾ ಇಲ್ಲಿ ನಾಟಕ ಮಾಡಕ್ ಒಳ್ಳೆ ಬನ್ಯವ. ಅಯ್ಯೋ ಒಳ್ಳೆ ಹುಡುಗ, ಒಳ್ಳೆ ಮನಸ್ಸು. ಅದಕ್ಕೆ ಮದ್ವೆ ಆದ್ರೆ ಅವನನ್ನೇ ಮದ್ವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದೀನಿ. ಮದುವೆ ಹಾ ಹುಡುಗಿ, ನೀ ಆ ಬದ್ಮಾಸ್ ನನ್ನ ಮಗನ ಮದುವೆ ಆದ ಅಂದ್ರ ನನಗೆ ಇಲ್ಲಿದ್ದ ಮಂತ್ ಬರ್ತಾವ. ಯಾಕ್ರಿ ಬರ್ಮ? ಜೈ ಶಂಭೋ ಶಂಕರ ಮುದಿ ಕಂದಾಳ ಮುಡ್ದಾರ ಅಕ್ಕಿಗೆ ತಂದನ್ ಚೂಡಿದಾರ ಹರ್ಕೊಂದೈತಿ ಎಮ್ಮಿಕರ ಕಟ್ಟಬಾರೋ ಜೋಕುಮಾರ. ಜೈ ಶಂಭೋ ಶಂಕರ. ಹುಡುಗಿ, ನೀ ಏನಾರ ಆ ಶ್ಯಾಮ ನನ್ನ ಮಗನ ಮದ್ವೆ ಆದಿ ಅಂದ್ರ ನೀ ಹೊಟ್ಟಿಗೆ ತಿನ್ನೋದು ಮೂಲಂಗಿ ಮೆಣಸಿನಕಾಯಿನ. ನನ್ನ ಮದುವೆ ಆಗ ನನ್ನ ನಿಮ್ಮನ್ನ ಅಯ್ಯಯ್ಯೋ ನೀವು ನನ್ನ ಸೀರೆನಗಳು. ತಡಿ ಸೀರ್ಯಾಗ ಹೊಕ್ಕೋತನ್ ತಡಿ. ಅಲ್ಲ ನಿಮ್ಮನ್ನ ಹೆಂಗ್ ಮದುವೆ ಮಾಡ್ಕೊಳಕಾಗತ್ರಿ? ತಡಿ ತಡಿ ಸೀರ್ಯಾಗ ಹೊಕ್ಕೋತನ್ ತಡಿ. ನೀ ಆ ಮಗನ ಮದುವೆ ಆದಿ ಅಂದ್ರೆ ಅವನ ಮನಿ ಐತಿ, ಮನಿ ಹಾಳು ಬಿದ್ದು ಮಠ ಆಗೈತಿ. ನನ್ನ ಮದುವೆ ಆದಿ ಅಂದ್ರೆ ಅಲ್ಲಿ ಏನು ಕಾಣತ್ಲ ಬಿಲ್ಡಿಂಗ್ ಅದ ನೋಡ್ ನಂದ. ಅದ್ರ ಹಿಂದಿನ ಬಾಜು ಏನು 10 ಎಕರೆ ಹೊಲ ಐತ್ಲ, ಅವ್ನ ನಿನ್ನ ಹೆಸರಲ್ಲಿ ಹಸ್ತ ನೋಡ. ನನ್ನ ಮದುವೆ ಆಗ ಅದ ನನ್ನ ಮದುವೆ ಆಗ. ಆ ಹಿಂದಿನ ಹೊಲ ನಿಮ್ಮ ಹೆಸರಲ್ಲಿ ಐತೇನ್ರಿ? ಅಂದ್ರ ಆ ಹೊಲ್ದಾಗ ಬಂದ್ ಮುಂಜಾನೆ ಯಾಕೆ ಅವ್ರ ಮನ್ಯಾಗ ಜೀತ ಇಟ್ಕೊಂಡು ಇಟ್ಕೋಲ್ಲಕತ್ತ? ಓ ಹಿಂಗ. ಹೌದು, ಆದ್ರ ಆ ಸೀನಾನೇ ಎಲ್ಲಿದನ ಗೊತ್ತಿಲ್ಲ ರೀ. ಫಸ್ಟಿಗೆ ಬಂದು ಭೇಟಿಯಾಗಿ ಹೋದವ ಇನ್ನೂವರೆಗೆ ನನಗೆ ಸಿಕ್ಕೇ ಇಲ್ಲ. ಮುಂದೆ ನನಗೆ ಸಿಗ್ತಾನ ಭರವಸೆನೂ ಇಲ್ಲ. ಅದಕ್ಕೆ ಅವ್ನು ಬ್ಯಾಡ ಅಂತ ನಾನು ಇವನಿಗೆ ಬೆನ್ನತ್ತಿರೋದು. ಹಿಂಗಾತನ ಹುಡುಗಿ? ನೀ ಹಿಂಗ ಅವಂದ ಬರೀ ಅವಂದ ಜಪ ಮಾಡಕತ್ತಿ ಅಂದ್ರ ಆ ಮಗ ಬೆನ್ನಿ ಕರಗಿಸಿದ್ರ ತುಪ್ಪ ಹೆಂಗ್ ಬರುತ್ತೆ ಹಂಗ ಬಂದ ಬಿಟ್ಟು ನೋಡಗ. ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಸಿಕ್ಕಿಲ್ಲ ತೊಳದಿಲ್ಲ ತಳ ತಳ ಒಳಿತೈತಿ, ತಾಮ್ರಲ್ಲ ಇದ್ದಳೆಲ್ಲ ಮೀರಿ ಮೀರಿ ಮಿಂದೈತಿ. ಏನು ಕೊಡವ
ಏ ಸ್ವಾಮಿಯಾರ ನೀ ಹಿಂಗ ಸುರಿಸ್ಬೇಡ ಜೊಲ್ಲ, ನೀ ಹಿಂಗ ಸುರಿಸಿದರ ಜೊಲ್ಲ, ನಿನಗ ಸಿಗುದಿಲ್ಲ ಮಗನ ಈಕಿ ಕೂದಲ. ಕನ್ಯಾ ನೋಡಕಂತ ಕರ್ಕೊಂಡವಾದರ್ ಇದ್ದಂಗ ನೀ ನನ್ನ ತಮ್ಮ, ಕನ್ಯಾ ನೋಡಕಂತ ಕರ್ಕೊಂಡವಾದರ್ ಇದ್ದಂಗ ನೀ ನನ್ನ ತಮ್ಮ. ಹೆಣ್ಣಿಗಾಗಿ ತಿರುಗಿಯಾಗೇನೋ ಮಗನ ನಾನು ಬಳ ಸಣ್ಣ. ನೀ ಹಿಂಗ ಸುರಿಸ್ಬೇಡ ಜೊಲ್ಲ, ನೀ ಹಿಂಗ ಸುರಿಸಿದಾರ ಜೊಲ್ಲ, ನಿನಗ ಸಿಗುದಿಲ್ಲ ಮಗನ ಆಕಿ ಕೂದಲ, ನಿನಗ ಸಿಗುದಿಲ್ಲ ಮಗನ ಆಕಿ ಕೂದಲ. ಏನು ರಾಧಾ ಯಾವ್ರು ಇವ್ರು ಸ್ವಾಮಿಗಳು? ನೀ ಹಿಂಗ ಹಾಡಬೇಡ ಹುಚ್ಚಿ, ರಾತ್ರಿ ಮನ್ಕೊಂಡಾಗ ಒಯ್ಯತ್ತಿ ಹುಚ್ಚಿ. ನೀ ಹಿಂಗ ಹಾಡಬೇಡ ಹುಚ್ಚಿ, ರಾತ್ರಿ ಮನ್ಕೊಂಡಾಗ ಒಯ್ಯತ್ತಿ ಹುಚ್ಚಿ. ಜನ ಬಂದಾರ ನನ್ನ ಮೆಚ್ಚಿ, ಜನ ಬಂದಾರ ನನ್ನ ಮೆಚ್ಚಿ, ಹೋಗಬೇಡ ಇಂದ ಆಚಿ. ನೀ ಹಿಂಗ ಹಾಡಬೇಡ, ನೀ ಹಿಂಗ ಕಾಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ. ಬಿದಿರು ಬಡಿಗಿ ಮೂಲ್ಯಾಗ, ಬಿದಿರು ಬಡಿಗಿ ಮೂಲ್ಯಾಗ, ಮೂಲ್ಯಾಗ ಮಗನ ಬಂತು ಕೈಯಾಗ. ಮಾಡಬೇಡ ರಾಗ ಖಾಲಿ ಮಾಡೋ ಜಾಗ, ಮಾಡಬೇಡ ರಾಗ ಖಾಲಿ ಮಾಡೋ ಜಾಗ. ಕೊಟ್ರ ಮಗನ ಇಲ್ಲಿಂದ ರೈಟ. ಎಲ್ಲಿಗೆ ಪಯಣ, ಯಾವುದು ದಾರಿ, ಈ ಮಂಗಿನ ಮಕ್ಕಳ ಕಲಾಗ ಸಾಕಾಗೋಯ್ತು ಯಪ್ಪ. ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಕಪ್ಪಿನ ಪಡೆದಾಗ, ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ. ಹುಬ್ಬ ಹಾರಿಸಿದಿ ನನಗ, ಹುಬ್ಬ ಹಾರಿಸಿದಿ ನನಗ, ಹಬ್ಬ ಹಿಡಸಿದಿ ಊರಾಗ. ರಾಧಾ ಇಲ್ರಿ ಈ ಸ್ವಾಮಿಗಳು ಯಾವ್ರವ್ರ? ಅಯ್ಯೋ ಅವ್ರು ಸ್ವಾಮಿಗಳಲ್ಲ, ನನ್ನ ಸಿರಿಯನಗಳು. ಹಾ ಹಂಗ ಇವ್ರು ಎಲ್ಲಿ ಹೊಸ್ದಾಗಿ ಹುಟ್ಟ್ಯಾರ ಈಗ? ಉಡ್ಸಿದೆ ಅದನ್ನ ಹಂಗ ಒಂದಿಟ ಸರಿ, ಕುರ್ಕಿನ ಚಾಲು ನೋಡೋದು. ಒಂದಿಟ ಸರಿ. ಎಲ್ಲಿ ಸರಿಲಿ ದೊಡ್ಡ ಗುರುಗಳವರು ಇದ್ರ ಅವ್ರದ್ದು ಇದ್ರಂತ. ಈ ಕಳೆ ಕಳ್ದ ಬಾ, ನೀ ಈ ಕಳೆ ಕಳ್ದ ಬಾ, ಏನ್ ಕಳೆದ ಬರಲ್ಲ ಯಾವ ಕೂರ್ಸಲೆ ಈ ಕಡೆ ಬಾ ಮತ್ತ ಹಂಗಾನ ಈ ಕಡೆ ಕಳೆದ ಬಾ ಅಂದ್ರ ಹಿಂಗಾಚ್ ಬಾ ಅನ್ಯ ನಿನ್ಗ. ಬಗ್ಗೆ ನಮ್ಮ ಭಾಷೆ ನಿನಗೆ ತಿಳಿಯಂಗಿಲ್ಲ, ನಾವು ಸ್ವಾಮಿಗಳು ಹಿಂಗಾಚ್. ನಿನ್ ಬಗ್ಗೆ ಒಂದಿಟ ಸರಿ ಇಲ್ಲಿ. ನಿನ್ ಬಗ್ಗೆ ಅವ್ರಿಗೆ ಹೇಳಾಕತ್ತೇನ್ ತಡಿ. ಅವರು ದೊಡ್ಡ ತಪಸ್ಸಿ, ಅವ್ರದ್ದು ಇದ್ರ ಮ್ಯಾಗ ನಿಂದ್ರಿಸಿದ್ರಂತ, ಚೂಜಿ ಮ್ಯಾಲ. ಕೇಳಿಸ್ಕೊಂಡಿ? ತಪಸ್ಸಿನ ಚೂಜಿ ಮ್ಯಾಲ ನಿಂತಿರ್ಸಿದತ್ ಮಗ. ಹಾ ನಾಟಕ ಸೂಜಾಗ ದಾರ ಪುಣ್ಸಾಕ್ ಬರೋಲ್ ಮಗಗ, ಅದ್ರ ಮ್ಯಾಲ ನಿಂತಿದ್ನ ಇವ. ಗಜಗ ಇಟ್ಟು ಗಜದ ಮೇಲೆ ಸೂಜಿ ಇಟ್ಟು, ಸೂಜಿ ಮೇಲೆ ಕಪ್ಪಿ ಇಟ್ಟು, ಕಪ್ಪಿ ಮೇಲೆ ಇವಂದ್ ಇಟ್ಟಿದ್ನಂತ. ಇವಂದ ಅಂದ್ರೆ ಏನ? ಕಾಲು. ಹಾ ಹಾ ಹಿಂಗಾರ ಅನ್ನುವತ್ತ. ಹಿಂಗ ನಿಂತ ತಪಸ್ಸು ಮಾಡಿ ಇಲ್ಲಿ ಬಂದಾನಂತವ. ಬಾರಿ ಬಾರಿ ಪವಾಡ ಮಾಡ್ಯಾನಂತ. ಹಾ ಈಗ ನಂದು ಹೇಳ್ದ ಪವಾಡ ಹಿಂದಿಂದು ಮುಂದಿಂದು ನಡಬರ್ಕಿಂದ ಹಿಂದಿಂದ ಹೇಳಿ, ಮ್ಯಾಗಿಂದ ಹೇಳಿ, ಕೆಳಗಿಂದ ಹೇಳಿ, ನಡ್ಕಿಂದ ಅವನ ಕೈಲಿ ಏನು ಹೇಳಿಸ್ಕೊಳ್ಳಿ ಮಳ, ಅವನ ಕಡೆ ಹೇಳಿಸ್ಕೊಂಡ ನನಗೇನು ಹೇಳ್ತಿ? ಸರಿ ಹಿಂದಕ್ಕ. ಪದಕೈತಿ ಅಲ್ಲಿ ಪದಕೈತಿ, ನಡಬಾರ್ಕ ಅಂತದೊಂದು ಪದಕೈತಿ. ಪದಕೈತಿ ಪದಕೈತಿ, ನಡಬಾರ್ಕ ಅಂತದೊಂದು ಪದಕೈತಿ. ಆ ಪದಕ ನನಗ ಈಗ ಬೇಕಾಗೈತಿ, ಆ ಪದಕ ನನಗ ಈಗ ಬೇಕಾಗೈತಿ. ಬೇಕಾಗೈತಿ ಹುಡುಗಿ ಬೇಕಾಗೈತಿ, ಬೇಕಾಗೈತಿ ಹುಡುಗಿ ಬೇಕಾಗೈತಿ. ಬೂಟ್ ಅದಾವ ಮಗನ ಕಾಲಾಗ, ಬೂಟ್ ಅದಾವು, ಬೂಟ್ ಅದಾವು ಮಗನ ಕಾಲಾಗ, ಬೂಟ್ ಅದಾವು. ಆ ಬೂಟ ಈಗ ನಿನ್ನ ತಲೆಯಾಗ ಬೀಳ್ತಾವು, ತಲೆಯಾಗ ಬೀಳ್ತಾವು ಮಗನ ತಲೆಯಾಗ ಬೀಳ್ತಾವು. ಸುಮ್ಮನೆ ಹೋಗು ಮಗ, ಸುಮ್ಮನೆ ಹೋಗು, ಇಲ್ಲಂದ್ರ ಮಗನ ಬೂಟ ಬಡಿತು. ಹೋಗುದಿಲ್ಲ ಮಗನ ನಾನು ಹೋಗುದಿಲ್ಲ, ಈಕಿನ ಮದುವೆ ಆಗ್ಲ ನಾನು ಹೋಗುದಿಲ್ಲ. ಹೋಗುದಿಲ್ಲ ಮಗನ ನಾನು ಹೋಗುದಿಲ್ಲ, ಈಕಿನ ಹೊತ್ಕೊಂಡು ಹೋಗುದಿಲ್ಲ ನಾನು. ಹೋಗುದಿಲ್ಲ ಅಂದ್ರ ಮಗನ ಬಿಡುದಿಲ್ಲೋ, ಬಿಡುದಿಲ್ಲೋ ಮಗನ ಬಿಡುದಿಲ್ಲೋ. ಬಿಡುದಿಲ್ಲ ಅಂದ್ರೆ ನಾಕಿನ ಕೊಡುವುದಿಲ್ಲೋ, ನಿನಗ ಕೊಡುವುದಿಲ್ಲೋ ನಾ ಕೊಡುವುದಿಲ್ಲೋ. ಬಿಡುದಿಲ್ಲ ಅಂದ್ರೆ ಮಗನ ಕೊಡುವುದಿಲ್ಲೋ, ಈಕಿನ ಕೊಡುವುದಿಲ್ಲೋ, ನಿನಗ ಕೊಡುವುದಿಲ್ಲೋ. ಸ್ವಾಮಿಯಾರ ಬರ್ರಿ, ನನ್ನ ಪದಕ್ಕೆ ಎಲ್ಲಿ ನನಗ ಗೊತ್ತಿಲ್ಲ.
ಈ ನನ್ನ ಮಕ್ಕಳು ಸುಮ್ಮನೆ ಬಡ್ದಾಡಕತ್ತಿದ್ರು ನನ್ನ ಪದಕ ಅಯ್ಯೋ ನೀನ ಮುಚ್ಚು ನನ್ನ ಮಕ್ಕಳ ಇರ್ಲಿ. ಇಲ್ಲಿ ನೋಡಿಲ್ಲಿ ಬಡ್ದಾಡ್ಕೊತ ಕುಂದ್ರೆ ಮದನ ಅದನ್ನ ಗೆದ್ಕೊಳ್ಳೋ ಪ್ರಯತ್ನ ಮಾಡ್ರಿ. ನೀವ್ ಇದ ನಮ್ಮನೆ ಬಡ್ದಾಡಿದ್ರೆ ಮೂರನೇದ ಬಂದು ಹೊಡ್ಕೊಂಡು ಹೋಗ್ಕ ಹೊಯ್ಕೊತ್ ಕುಂದ್ರಿ ಹೆಂಗ ಅದಕ್ಕ ಐತಿ ಇಲ್ಲಿ ಹಿಂದಕ್ಕೆ ಸರಿ ಅಟ ಗೆದೆಯಬೇಕು ಮಗನ ಗೆದೆಯಬೇಕ ನೀವು ಸ್ವಲ್ಪ ಸರಿ ಸ್ವಾಮಿಗಳ ನಮ್ಗಟ್ ಆಶೀರ್ವಾದ ಮಾಡ್ರಿ ಅಪ್ಪ ಮಾಡ್ತೀರಿ ತಿಂಡಿನ ಭಾಳ ಆಗೈತಿ ನಿಂತು ಬಾ. ಇಲ್ರಿ ಅಪ್ಪ ನನಗೆ ಕಾಲು ಬೀಳಾಕ್ ಬಂದಿಲ್ಲ, ನೀ ಅಲ್ಲಿ ಕಾಂತತ್ಲ ಆ ಗಟ್ರದ ಬಿದ್ದು ಸಾಯಿ ಮಗಣ, ಆ ಗಟ್ರದ ಬಿದ್ದು ಸಾಯಿ. ಇವೆಂತ ಸ್ವಾಮಿಗಳು ಇವನ್ ಬಾಯಾಗ ಎಂತ ಮಾತು ಬರಾಕ್ತಾವ. ನಾವು ಆಶೀರ್ವಾದ ಮಾಡಂದ್ರೆ ಗಡ್ಡದ ಬಿದ್ದು ಸಾಯ ಅಂತ ನಮಗ ಇವ ಸ್ವಾಮಿ ಅಲ್ಲ, ಪಕ್ಕ ನಾಲಾಯ್ಕ ಇದ್ದಂಕ ಅಂತಾನ. ನಾ ಮೊದ್ಲು ಹೇಳಿನ ದೋಸ್ತ ಸ್ವಾಮಿಯಾರ ನಮ್ಗಟ ಚಂದಂಗೆ ಮದುವೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ದೋಸ್ತ. ನಾ ಮೊದಲೇ ಹೇಳಿನಿ ಬಂದಾಗ, ನಾ ಅಂತರೂ ಕರೆ ಸ್ವಾಮಿ ಅಲ್ಲಪ್ಪ ಅಂತೇಳಿ. ಅಲ್ಲಿ ಯಾವ ಹೊಳಿ ದಂಡೆಗೆ ಇಟ್ಟಿದ್ದ ಸ್ವಾಮಿ ಕಳೆದ ಸುಮ್ ತಗೊಂಬಂದನ್ ಹಾಕೊಂಡ. ಅಲ್ಲ ನಿನಗ ಗಟ್ಟದ ಬಿದ್ದು ಯಾಕೆ ಸಾಯತ್ ಆಶೀರ್ವಾದ ಮಾಡಿನ ಗೊತ್ತನ? ಹೇಳ. ನಿಷ್ಠೆ ಇಲ್ಲದ ಭಕ್ತಿ 100 ಕಾಲ ಮಾಡಿದರೇನು, ಸತ್ಯವಿಲ್ಲದ ಭಕ್ತಿ 1000 ಕಾಲ ಮಾಡಿದರೇನು. ಮಗನ ನಿನ್ನಲ್ಲಿ ಹೆಣ್ಣಿನ ವ್ಯಾಮೋಹ ಹೆಚ್ಚಾಗಿದೆ. ಈ ಹೆಣ್ಣು ಹೊನ್ನು ಮಣ್ಣು 3 ಕೆಟ್ಟದ್ದು ಮಗನೇ, ಕೆಟ್ಟದ್ದು. ಎಲ್ಲ ಹೋಗ್ಲ ಅಡಿಶ ನನಗೆ ಒಳ್ಳೆ ಜೀವನದಾಗ ಮದುವೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ಗುರುಗಳ. ಅದು ಸಾಧ್ಯ ಇಲ್ಲ ಮಗನ, ಸಾಧ್ಯ ಇಲ್ಲ. ಇವೇನೋ ಸಂಕಟ ಸ್ವಾಮಿ ಕಾಂತಾನ ಮಗ. ಸಿಕ್ಕಾಪಟ್ಟೆ ಸಂಕಟ ಅವಾಗಿಂದ ಒದ್ದಾಡಕತ್ತಾನವ. ಇರ್ಲಿ ಇವ್ ಯಾರು ಅನ್ನೋದ ನಿನಗ ಸ್ವಲ್ಪ ಮಾಹಿತಿ ಸಿಕ್ತದ? ನನಗೂ ಆದ್ರೆ ಎತ್ತಾಗ ಒತ್ತಟ್ಟೆ ಸುಳು 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 ಆಗಕತ್ತೈತಿ. ಇವ ಅವ ಅಲ್ಲ. ಟಿಕೆಟ್ ಯಾರಿಗ್ ಬೇಕ್ರಿ? ಕರೆಕ್ಟ್ ಹೇಳಿ ನೋಡ್ಲಿ. ಫಸ್ಟ್ನೇ ಬಹುಮಾನ ಒಂದ್ ಸ್ವಲ್ಪ ಹಿಂದಕ್ಕೆ ಸರಿ ನೀ ಸೈಕಲ್ ಐತ್ರಿ. ಅಲ್ಲ ಇವ ಅವ ಅಲ್ಲ. ಫಸ್ಟ್ನೇ ಬಹುಮಾನ ಸೈಕಲ್ ಐತಿ. ಚಿಗವ ಮಕ್ಕೊಂದೆ ಅಲ್ಲಿ ಬಂದು ಟಿಕೆಟ್ ಬರ್ಸಿ ಕಲ್ಲವ ಮಲ್ಲವ ನಿಂಗವ ಏನೇನು ಬರ್ಸಿದೇವ ಮಕ್ಕೊಂದ ಬಿಟ್ಟಿ ಇವ್ವ ನಾವಳೆ ಹೇಳಿನಿವ. ಅಲ್ಲ ಗುರುಗಳೇ ಎಲ್ಲಿ ಬರ್ರಿ ನೀವು ನೀವೇನಾರ ಅದನ್ನ ತಿಳ್ಕೊಕ್ ಪ್ರಯತ್ನ ಪಟ್ರಿ ಪೂರಾ ಕೆಟ್ರಿ. ಇವ ನಿಜವಾಗ್ಲಿ ಹೇಳ್ತೀನಿ ಸ್ವಾಮಿ ಅಂತ ಅಲ್ಲಿ ಅದಕ್ಕ ಅವ್ನ ಮಾತ್ನ್ಯಾಗ ಗೊತ್ತಾಗತೈತಿ. ಯಾರಂತ ಬಾಯಲ್ ಬಿಡ್ಬೇಡ, ಚೆಕ್ ಮಾಡು. ನನಗೆ ನೀನೇ ರಾತ್ರಿ ಎಲ್ಲ ಕನಸು ಬೀಳಕತ್ತವು. ಆ ಕನಸ್ನ್ಯಾಗ ಇವನ ಬಂದಿದ್ ನೋಡು. ಬತ್ ನೋಡ್ ನಮ್ ಗಾಡಿ, ನಮ್ ರೊಟ್ಟಿ ಬತ್ ನೋಡ. ಸರಿ ಹಿಂದೆ ಕೇಳತ್ ಕನಸು ಬೀಳತಾವು. ಎಂತಾವು ಕನಸು? ಅಯ್ಯೋ ನಾ ಒಳಗಿದ್ದಾಗ ನೀವು ಒಳಗೆ ಬಂದು ಮಂಚದ ಮೇಲೆ ಗಾದಿ ಹಾಕಿ, ಗಾದಿ ಮೇಲೆ ಹೂವು ಹಾಕಿ, ಹೂವಿನ ಮೇಲೆ ನೀ ಬಿದ್ದು, ನಿನ್ನ ಮೇಲೆ ಇವ ಬಿದ್ದು, ಇನ್ನೇನು ಅಲ್ಲಿಗೆ ಹೋಗ್ಬೇಕನ್ನೋದ್ಲಿ ಪಟ್ನ ಎತ್ತರ ಇವ ಬಂದು ನಿಂತಿದ್ದು. ಅಂದ್ರ ಕನಸಿನ್ಯಾಗ ಗಜ್ಮ ಆದಂಗ ಆಗೈತಿ. ಎಲ್ಲಿ ಇಲ್ಲ ಗಜ್ಮಾನು ಇಲ್ಲ, ಭಜನಾನು ಇಲ್ಲ. ಮತ್ ನಡ್ಬರ್ಕ್ ಈಶ್ವರ ಬಂದಲ್ಲ. ಶಿವ ನಾ ಸ್ವಾಮಿಗಳದ್ನವ ಗಜ್ಮ ಎಲ್ಲ ಒಲ್ಲಿ ಭಜನ. ಸಾಂಬ ಸದಾ ಶಿವ 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 ಸಾಂಬ ಸದಾ. ಮಾಡೋದು ಮಾಡಿ ಮಗ ಬಂದ್ ನೋಡ್ ದಾರಿಗೆ. ಹುಡುಗಿ ಬೇರೆ ಯಾರಲ್ಲ ನಿನಗ ಕನಸು ಬೀಳಕತ್ತಾವಲ್ಲ, ಕನಸು ಬೀಳು ಕಡಿಮೆ ಮಾಡ್ತೀನಿ ಬಾಯ್. ಏನು ನಾವಲ್ಲೇ ಅವ ದಾರ ಎಲ್ಲೆಲ್ಲ ಕೈ ಆಡ್ಸ್ಕೊನಕತ್ತ, ನೀನ ಕಟ್ಕೊಂಡ್ಬಿಡು. ಒಲ್ಲೆ ಇಲ್ಲೇ ತುರ್ಸಾಕದ ಬೆವ್ರ ಬಾಳ ಆಗೈತಿ. ಅಲ್ಲಿ ತುರ್ಸಿದ್ರೆ ಅದಕ್ಕೆ ಬೇರೆದವ್ರದಾರ ಮಗನ. ನೋಡಲ್ಲ ನಮ್ಮ ಅಕ್ಕ ಎದ್ದು ನೀರು ಕುಡಿಯಕತ್ತಿದ್ಲು. ಈಚೆ ಕಡೆ ಬಾ. ಯಾಕ ಚಾಕ ಹಿಂಗ ಹಚ್ಕೋ, ಹಿಂಗ ಹಚ್ಕೋ, ಹಿಂಗ ಹಚ್ಕೋ. ನೀ ಅಲ್ಲ ಅವ ನೀ ಈಚೆ ಕಡೆ ಬಾ.
ನೀ ಹುಡುಗ ಸ್ವಾಮಿಗಳಿಗೆ ಗಂಡಸರ ಆಗಿ ಬರೋದಿಲ್ಲ ಇಸುವ. ಹುಡುಗಿ ಯಾರ ಈ ಚೀಟಿ ನೀರಾಗ ತೊಳೆದ ಇವನು ಹುಡ್ದಾರೆ ಕಟ್ಲೇನು ಆ ಹುಡ್ದಾರ ಇಲ್ಲ ಮುಡ್ದಾರ ಆಗಲೇನ ಸೀರೆ ಉಡಿಸಿ ಸೌದತ್ತಿ ಕಳಿಸಿ ಅವಂಗ ಎಕ್ಕಲಿಗೆ ಜೋಗವ ಮುಂದಿನ ಮನೆಗೆ ಹೋಗಿವ ಎಕ್ಕಲಿಗೆ ಜೋಗವ ಮುಂದಿನ ಮನೆಗೆ ಹೋಗಿವ ಈ ಮಗ ಅದಕ್ಕಲ್ಲ ಆಯ್ಕೆ ಎಲ್ಲಿ ಕಾಣೆ ಎಲ್ಲವ್ವ ನೀನು ಎಲ್ಲಿ ಕಾಣೆ ಮೂರು ಮಂದಿ ಬದ್ದಲು ಮಾಡಿದೆ ಎಲ್ಲವ್ವ ಈ ಸ್ವಾಮಿಗಳು ನಣ್ಣು ಒಳಗಲ್ ಬಡದೆ ಗುಟ್ಟ ನೀವು ಅದಕ್ಕಲ್ಲ ಆಯ್ಕ್ರಿ ಮಗ ಲಾಸ್ಟ್ ಕಾಲಿಗೆ ಕಳಿಸ್ತೀವಿ. ತಗೋ ಹುಡುಗಿ ನಿನ್ನ ಕೈಯಾಗೇನು ಚೀಟಿ ಕೊಟ್ಟಿಲ್ಲ ಅವನ ನೀರಾಗ ತೊಳೆದ 3 ಸಲ ಕುಡಿ ನಿನಗ ಚಾರ್ಜ್ ಆತಪ್ಪ ಫುಲ್ ಚಾರ್ಜ್ ಇನ್ನು ಮುಂದಿನ 6 ವರ್ಷ ಮಟ್ಟ ಫುಲ್ ಚಾರ್ಜ್ನ ಇನ್ನು ಶ್ಯಾಮ ಶ್ಯಾಮ ಯಾರೇ ಮಹಾಜನಗಳೇ ಟಿಕೆಟ್ ಬೆಲೆ 1 ರೂಪಾಯಿ ಶ್ಯಾಮ ಯಾರು ಬರ್ತೀರಿ ಬರ್ರಿ. ಇಲ್ಲೇ ಅದನ್ನ ಟಿಕೆಟ್ ಬೆಲೆ ಕೇವಲ 1 ರೂಪಾಯಿ ಸೈಕಲ್ ಇಲ್ಲೇ ಅದನ್ನ ಯಾಕೆ ಹೋದ್ರತಿ ಇವ ಸ್ವಾಮಿ ಅಲ್ಲ ಏ ಸ್ವಾಮಿ ಅಲ್ಲ ಸ್ವಾಮಿ ಅಲ್ಲ ಅನ್ಬೇಡ ಯಾಕೆ ಮಗನ ನೋಡಿ ನಿನ್ನ ಕಾಲು ಮುರಿದು ಮಣಕಂತ ಬಂದಿನ ಬಾಯಾಗ ತುರ್ಕೆ ನಿನಗೆ ಆ ಶ್ಯಾಮ ಏನು ಕೆಟ್ಟ ಬಿಡಲ್ರಿ ಇಲ್ಲೇ ಅದನ್ನ ಅಲ್ಲ ರೊಟ್ಟಿ ಮಾಡೋ ಮಷೀನ್ ಬಂದಾವ ಆದ್ರೂ ಈಕಿ ಹಂಗ ಬಡಲತ್ತಿನ ರೊಟ್ಟಿನ ಬಡಿಯಾಕ ಇನ್ನಷ್ಟು ಬೇಕು ಸಾಕು ಬಡಿಬೇಡ ವಾರ ಅದಾವ ತುಪ್ಪ ಆಗೈತಿ ಬಡಿಬೇಡಪ್ಪ ಶ್ಯಾಮ ನೀನು ಬಡಿಬೇಡ ಪಕ್ಕನ ಹೋದ್ಯಾ ಅಲ್ಲೇ ಎಲ್ಲ ಗುಡ್ಡಕ್ಕೆ ಹೋಗೋದು ನಿಮ್ಮ ಮಗನ ಏನ ಎಲ್ಲ ಗುಡ್ಡಕ್ಕೆ ನನ್ನಂತವ್ರು ಹೋದ್ರ ಮತ್ತೆ ನಿನ್ನಂತವ್ರು ಎಲ್ಲಿಗೆ ಹೋಗ್ಬೇಕ ಅದಕ್ಕೆ ನಾವು ಇಲ್ಲಿಗೆ ಹೋಗ್ತೀವಿ. ಹೋಗ್ ಯಾಕಂದ್ರೆ ನಿಂದ ದಂಡಿದಾರ ಬರ್ದ ಬಿಟ್ಟಾನ ದೇವ್ರ ಏನು ಮಾಡಕ್ ಬರಂಗ ಹೋಗ್ಬಿಡು ಅಂತ ರಾಧಾಕೃಷ್ಣನ ಒಂದಾಗಿಲ್ಲತ್ತ ಇನ್ನು ನನ್ನ ಆಕೆ ಪ್ರೀತಿ ಯಾವುದು ಈ ಶ್ಯಾಮಂಗೆ ಈ ಬಾಮ ಹಾಳಾಗಿ ಹೋರಿ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಬ್ಯಾರೆ ದಾವ ಮದುವ್ಯಾದು ನೀರಾದೇನ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಬ್ಯಾರೆ ದಾವ ಮದುವ್ಯಾದು ನೀರಾದೇನ ದೇವಾನು ದೇವತೆಗಳೇ ದೂರಾದರು ನಾವೆಲ್ಲಿ ಒಂದಾಗಬೇಕು ಮಾನವರು ನೀರಾದೇನು ನಾನು ಕಳ್ಕೊಂಡು ಕಲಿಯುವ ನೀರಾದೆ ನಾನು ಮೂರು ದಿವಸ ನಿದ್ದಿನ ಹತ್ತಾನ ಸರಳ ಹೋಗ್ಯೋ ಮಗನ ಇನ್ನೊಟ್ಟು ಏನಾರ ಮತ್ತಿಲ್ಲೋಡ ನಾವು ಹೋಗ್ಲಿಲ್ಲ ಅಂದ್ರೆ ಕೆಳಗೆ ಹಾಕ್ಯಾಕ ಗುದ್ದು ಬಿಡಕ್ ನಾನು ಮತ್ತೆ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡೆ ಗಟ್ಟಿನಿ ಸುಡತೀಜ ಲವ್ವರ್ಸ ತಾಳಂತಾಗ ಗುಂಗಿನಾಗ ಸಿಕ್ಕಂಗ ಕುಡದ ಇರತೀಜ ಎಲ್ಲ ಮರತನ ಮರತಂಗ ಇರತನ ಎಲ್ಲ ಮರತನ ಮರತಂಗ ಇರತನ ಎಷ್ಟ ಇತ್ತೇಳ ಗೆಳತಿ ನಿನ ಲೆಕ್ಕ ಅಳಗಾಲ ಹಚ್ಚಿದಿ 30,000 ರೊಕ್ಕ ಎಷ್ಟೇಳ ಗೆಳತಿ ನಿನ ಲೆಕ್ಕ ಅಳಗಾಲ ಹಚ್ಚಿದಿ 30,000 ರೊಕ್ಕ ಹಾದಿಗಿ ಹುಡುಗ್ಯಾರ ನೋಡ್ತಾರ ನನ್ನ ಮಾಮಾನ ಈ ಮಾಮಾನ ಹಾದಿಗಿ 1000 ಹುಡುಗ್ಯಾರು ನೋಡ್ತಾರ ಮಾಮಾನ ಈ ಮಾಮಾನ ಮಾಮಾನ ಈ ಮಾಮಾನ ಮರತಿ ಓಣ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಮರತಿ ಓಣ್ಯಾನ ಗೆಳತಿ 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 ನನ್ನ ನೋಡಿ ನೀಯಾವುದು ಹೆಂಗ ನಿಂತಾರ ನೋಡ್ರಿ ಮಂಗ್ಯಾನ ಮಕ್ಕಳು ಒಟ್ಟ ಕಾರ ಕಲ್ಸಾಕತ್ತಾರ್ರಿ ಚಿಲ್ಲರ್ ಒಂದು 10 ರೂಪಾಯಿ ಇದ್ರೆ ಕೊಟ್ಬಿಡ ಹೋಗಿ ಯಾಕೋ ಭಾಳ ಬೇಡ ಆತತಿ. ಅಲ್ಲಪ್ಪ ನಾ ಸ್ವಾಮಿಗಳ ಅಲ್ಲ ತಿಳಿ ಮತ್ತೆ ದಕ್ಷಿಣ ತಗೊಂಡೇನು ಸರಳ ಊರು ಬಿಡ್ಬೇಕು ನೀ ಈ ಊರಾಗ
ಎಲ್ಲೆಲ್ಲರನ್ನೇ ಕಾಣಿಸ್ಕೊಂಡಿ ನಮ್ಮ ಹುಡುಗರಿಗೆ ಹೇಳಿ ಮತ್ತೆ ನಿನ್ನ ನಾಯಿ ಚೂ ಬಿಟ್ಬಿಡ್ತು ನಾನು. ಹೊಕ್ಕಿನಲ್ವಾ ಇಬ್ರು ಕೂಡ ಹಾಳಾಗಿ ಹೋರ ಕಡೆ ಅವರ ಹಾಕೋಲಿ ಅವ್ನು ನೀರು ಹಾಕೋಲಿ ಇಬ್ರು ಕೂಡ ಹಾಳಾಗಿ ಹೋರ ಕಡೆ. ಅಲ್ಲ ನಾಳೆ ಕುಬ್ಸದ ಕಾರಣ ಕರಿತೀನಿ, ಬರೋದು ಮರಿಬೇಡ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರತಿ, ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರತಿ. ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ರಾಧವ ನಮ್ಮ ಪ್ರೀತ್ಯಾಗ ಏನಿದ್ದ ಹಂತ ಕೊರತಿ, ನನ್ನ ಪ್ರೀತ್ಯಾಗ ಏನಿದ್ದ ಹಂತ ಕೊರತಿ. ನೀವು ಅಷ್ಟು ಸರಳ ಜಾಗ ಖಾಲಿ ಮಾಡೋಂಗೆ ಕಾಣೋದಿಲ್ಲ ಇವಂಗ ಇನ್ನೊಂದು ಸ್ವಲ್ಪ. ಕಲ್ಲ ಮ್ಯಾಲ ಕೈ ಇಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ, ಕಲ್ಲ ಮ್ಯಾಲ ಕೈ ಇಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ. ಏನೇನ ಕಟ್ಟಗೊಂಡ ಕುಂಟಿದ್ದ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಮನೆ ಬರ್ದ ಒಂದು ಹುಡುಗಿ ಸಟ್ಟ ಅವಳು ಯವ್ವ ಮುದುಕಿ ಬಾಯವ ಊರಿಗೆ ಹೋಗುದು ಬಾಯವ ಬಾ ಹೋಗುದು ಬಾ ಬಾಯ್ ಬಾಯ್. ಹೋಗ್ಲಿರದ ಬಾಯ್. ಹೆಂಗಿದ್ರು ನಮ್ಮ ಪ್ರೀತಿ ಅಂತರೂ ಗಟ್ಟಿ ಆತು, ಇದ ಖುಷಿ ಆಗೊಂದ. ಡಿಂಗಿ ಚಕ್ಕ 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 ಡಿಂಗಿ ಚಕ್ಕ. ಓ ಈ ಹುಡುಗಿ ಹಿಂಗ್ಯಾಕ ಮಾಡಿದೀನಿ ಮಗ, ಪ್ರೀತಿ ಮಾತಾ ಹೇಳಿ ಕೊಡ್ತೇನೆ ಬಾ, ಹೆಣ್ಣಿಗೆ ರಾತ್ರಿ ನನಗ ಬೆಲ್ಲ ಕೊಡ್ತೇನೆ ಬಾ. ಈ ಹುಡುಗಿ ಹಿಂಗ್ಯಾಕ ಮಾಡಿದೀನಿ ಮಗ, ಪ್ರೀತಿ ಮಾತಾ ಹೇಳಿ ಕೊಡ್ತೇನೆ ಬಾ, ಹುಡುಗಿ ರಾತ್ರಿ ನನಗ ಬೆಲ್ಲ ಕೊಡ್ತೇನೆ ಬಾ. ಹುಡುಗಿ ನಿನ್ನ ನೋಡಿದ ಮ್ಯಾಲ ಐಶ್ವರ್ಯ ನೆನಪಿ ಬರ್ತಾಳ, ಹುಡುಗಿ ನಿನ್ನ ಮಾರಿ ನೋಡಿ ರಾಧಿಕಾ ನೆನಪಿ ಬರ್ತಾಳ, ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀನಿ ಮಗ, ಪ್ರೀತಿ ಮಾತಾ ಹೇಳಿ ಕೊಡ್ತೇನೆ ಬಾ, ಹುಡುಗಿ ರಾತ್ರಿ ನಿನ್ಗ ಬೆಲ್ಲ ಕೊಡ್ತೇನೆ ಬಾ. ಹುಡುಗಿ ನಿನ್ನ ಮಾರಿ ನೋಡಿ ಐಶ್ವರ್ಯ ನೆನಪಿ ಬರ್ತಾಳ, ಹುಡುಗಿ ನಿನ್ನ ಮಾರಿ ನೋಡಿ ಐಶ್ವರ್ಯ ನೆನಪಿ ಬರ್ತಾಳ, ಸವಿತಾ, ಏ ಸವಿತಾ, ಬಂದೆ ಅಕ್ಕ. ಅಲ್ಲೇ ಒಳಗಡೆ ಏನು ಮಾಡುತ್ತಿದ್ದೆ?
ಮನೆಯಲ್ಲಿರುವ ಮುಸುರೆ ಮಾತ್ರ ನಾ ಚೆನ್ನಾಗಿ ತೊಳೆದಿದ್ಯಾ ತಾನೇ? ಹೌದಕ್ಕ, ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಅಕ್ಕ, ನಿನ್ನೆ ರಾತ್ರಿಯಿಂದ ಏನು ಊಟ ಮಾಡಿಲ್ಲ, ಸ್ವಲ್ಪ ಒಳಗಡೆ ಊಟ ಮಾಡ್ತೀನಿ. ಏಯ್ ನಿಂತ್ಕೋ. ಬಿಟ್ಟಿ ಕೋಳು ಸಿಕ್ಕಿದೆ ಅಂತ ಊಟ ಮಾಡಲು ಹೊರಟಿದ್ಯಲ್ಲ, ಯಾಕೋ ನನ್ನ ಕೈ ಕಾಲುಗಳು ತುಂಬಾ ನೋವಾಗುತ್ತಿದೆ. ಒತ್ತು ಬಾ. ಆಯ್ತಕ್ಕ. ಓಹೋ, ಅಕ್ಕ ತಂಗಿಯವರು ಯಾವುದೋ ವಿಷಯ ಕಾರ್ಯದಲ್ಲಿ ತೊಡಗಿರುವಲ್ಲಮ್ಮ. ಓಹೋ ರಾಮಣ್ಣ, ಏನಿಲ್ಲವಾ, ತಂಗಿಯ ಕಿವಿಯಲ್ಲಿ ಬಗುಡಿ ಆಗುತ್ತಿದೆ ಅಷ್ಟೇ. ಓಹೋ, ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನನ್ನ ತಂಗಿಯ ಮೇಲೆ. ನನ್ನ ತಂಗಿ ದೇವ ಮಂದಿರಕ್ಕೆ ಸೊಸೆಯಾಗಿ ಬಂದಿದ್ದು ಅವಳ ಅದೃಷ್ಟದ ಬಾಗಿಲು ತರದಂತೆ. ತಂಗಿ ಸವಿತಾ, ಹೇಗಿದೆಯಮ್ಮ ಈ ಅಂದದ ಅರಮನೆಯಲ್ಲಿ? ತಂಗಿ, ಹೌದಣ್ಣ. ಒಂದು ಸೀರೆ ತರದ ನಿರ್ಗತಿಕಿನಾಗಿರುವಾಗ ಈ ಅಂದದ ಮನೆಯಲ್ಲಿ ಹೆಂಗಿದೆಯಮ್ಮ ನೀನು? ಅಣ್ಣ, ಇಂಥ ಅಂದವಾದ ಮನೆಗೆ ನಾನು ಸೊಸೆಯಾಗಿ ಬರಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ತಂದೆ ಸ್ಥಾನದಲ್ಲಿದ್ದುಕೊಂಡು ನನ್ನನ್ನು ಜೋಪಾನ ಮಾಡುವ ಮಾವ, ಅದರಂತೆ ಹೆತ್ತ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನ ಹೂವಿನಾಗಿ ನೋಡ್ಕೋತಾ ಇರೋ ಅತ್ತಿಗೆ ಅಂದಾಗ ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಅಣ್ಣ, ಲಕ್ಷ್ಮಣಣ್ಣ ಹೇಗಿದ್ದಾನಣ್ಣ? ಹಾ ತಂಗಿ, ಲಕ್ಷ್ಮಣ ಚೆನ್ನಾಗಿದ್ದಾನೆ. ಹೌದು, ಯಾರೂ ಮಾವಂದಿರು ಕಾಣಿಸ್ತಿಲ್ಲಲ್ವಾ? ಹಾ, ಅವರು ಸುರೇಶ್ ತೋಟಕ್ಕೆ ಹೋಗಿದ್ದಾರೆ. ಓಹೋ, ಏನಪ್ಪ ರಾಮಣ್ಣ, ನಾಗರ ಪಂಚಮಿ ಹಬ್ಬ ಸಮೀಪ ಬಂದಿದೆ ಎಂದು ತಂಗಿಯನ್ನ ಕರ್ಕೊಂಡು ಹೋಗಲು ಬಂದಿದೆಯೇನು? ಹಾ 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 ಹಾ, ನಿನ್ನ ಮಾತಿನಂತೆ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದಿರುವೆ ತಂಗಿ. ನೋಡು ರಾಮಣ್ಣ, ಅವ್ರು ಬಂದ ಮೇಲೆ ವಿಚಾರ ಮಾಡಿಕೊಂಡು ಕರ್ಕೊಂಡು ಹೋಗುವಂತೆ. ಹಾ ಸವಿತಾ, ನೋಡಮ್ಮ, ನಿಮ್ಮ ಅಣ್ಣ ಯಾವಾಗ ಊಟ ಮಾಡಿದ್ದಾನೋ ಏನೋ, ಮೊದಲು ಹೋಗಿ ಊಟಕ್ಕೆ ಕೊಡು. ಸರಿ ಅಕ್ಕ. ಅಣ್ಣ, ಹಾ. ಬಾರಣ್ಣ, ಊಟ ಮಾಡುವೆ ಅಂತೆ. ನಡಿಯಮ್ಮ. ಅಲ್ಲ, ನಾಗರ ಪಂಚಮಿ ಹಬ್ಬ ಇದೆ ಅಂತ ನೆವ ಹೇಳಿ ತಂಗಿಯನ್ನ ಕರ್ಕೊಂಡು ಹೋಗಲು ಬಿಟ್ಟಿ ಕುಳು ತಿನ್ನಲು ಬಂದಿದ್ದಾನೆ ಈ ನನ್ನ ಮನೆಗೆ. ಇವನನ್ನ ಸುಮ್ಮನೆ ಬಿಡಬಾರ್ದು, ಇವನಿಗೊಂದೊಂದು ಗತಿ ಕಾಣಿಸ್ಲೇಬೇಕು. ಇದನ್ನ ಇದರೊಳಗೆ ಹಾಕಿ ಇವನ ಮೇಲೆ ಕಳ್ಳತನದ ಅಪವಾದ ಹೊರಿಸಲೇಬೇಕು. ರಾಮಣ್ಣ, ರಾಮಣ್ಣ, ತಂಗಿ ಕರೆದಲ್ವಾ? ಏನಿಲ್ಲ ರಾಮಣ್ಣ, ಇದನ್ನ ತೆಗೆದುಕೋ. ನೋಡು, ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಇಲ್ಲ, ರಂಗಪ್ಪ ತೋಟಕ್ಕೆ ಹೋಗಿದ್ದಾನೆ, ಇನ್ನು ಅವ್ರು ಬರೋದು ತುಂಬಾ ತಡವಾಗುತ್ತೆ. ಅದಕ್ಕೆ ಪೇಟೆಗೆ ಹೋಗಿ ಸ್ವಲ್ಪ ಸಂತೆಯನ್ನು ತೆಗೆದುಕೊಂಡು ಬರ್ತೀಯಾ? ಹಾ, ತೆಗೆದುಕೋ. ಆಯ್ತಮ್ಮ. ಹಾ ತಂಗಿ, ಚೀಲ ಭಾರ ಇದೆ ಅಲ್ಲಮ್ಮ? ಇಲ್ಲಣ್ಣ, ಇದರಲ್ಲಿ ಇನ್ನು 4 ಚೀಲಗಳಿವೆ, ಅದಕ್ಕೆ ಭಾರವಾಗಿದೆ. ನೋಡು, ಇದರಲ್ಲಿ ಏನೇನು ಬೇಕೋ ಎಲ್ಲವನ್ನ ಚೀಟಿಯಲ್ಲಿ ಬರ್ದಿದ್ದೇನೆ, ಬೇಗ ತೆಗೆದುಕೊಂಡು ಬಾ ಅಣ್ಣ. ಸರಿ ಅಮ್ಮ, ಸರಿ. ಹಲೋ, ಪೊಲೀಸ್ ಸ್ಟೇಷನಾ? ನಾನು ಶ್ರೀಮತಿ ಕವಿತಾ ಮಾತನಾಡುತ್ತಿರೋದು. ತಂಗಿಯನ್ನ ಹಬ್ಬಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನನ್ನ ಮನೆಯಲ್ಲಿ ತಿಜೋರಿಯನ್ನು ಹೊಡೆದು ಒಡವೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಆ ರಾಮು. ನೋಡಿ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಆ ಕಳ್ಳನ್ನ ಹಿಡಿದು ನನ್ನ ಒಡವೆಯನ್ನು ನೀವು ತೆಗೆದುಕೊಂಡು ಬರಬೇಕು. ಓಕೆ ಸರ್, ಆಯ್ತು ಸರ್. ಸವಿತಾ, ಏ ಸವಿತಾ, ಬಂದೆ ಅಕ್ಕ. ಏನಿಲ್ಲ, ಬೇಗ ಹೋಗಿ ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ಆಯ್ತಕ್ಕ. ತೆಗೆದುಕೋ ಅಕ್ಕ. ನಿನ್ನ
ನಾಣಗಿತ್ತಿ ಇದರಲ್ಲಿ ಸಕ್ಕರೆನೆ ಹಾಕಿಲ್ವಲ್ಲೇ? ನನಗೇನು ಸಕ್ಕರೆ ರೋಗ ಇದೆಯಾ ಅಂತ ತಿದ್ದಿದ್ಯಾ? ಹೆಚ್ಚಿಗೆ ಸಕ್ಕರೆ ಹಾಕಿ ಚಾ ಮಾಡ್ಕೊಂಡು ಬರೋದಕ್ಕೆ ಏನು? ಸರಿ ಅಕ್ಕ, ಈಗಲೇ ಬೇರೆ ಮಾಡ್ಕೊಂಡು ಬರ್ತೀನಿ. ಶ್ರೀಮತಿ ಕವಿತಾದೇವಿಯವರೇ, ತೆಗೆದುಕೊಳ್ಳಿ ನಿಮ್ಮ ಒಡವೆಯನ್ನು. ಈ ನಿಮ್ಮ ಒಡವೆಯನ್ನು ಕದ್ದ ಕಳ್ಳನನ್ನು ಜೈಲಿನಲ್ಲಿ ಹಾಕಿ 4 ಒದ್ದು ಬುದ್ಧಿ ಕಲಿಸುತ್ತೇವೆ. ನೋಡಿ ಸರ್, ಈ ಕಳ್ಳನ್ನ ಹಿಡಿದು ನನ್ನ ಒಡವೆಯನ್ನ ತಂದು ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ. ಸಾಯ್ಬ್ರಿ, ದಯವಿಟ್ಟು ನಮ್ಮಣ್ಣನ ಕೈಗೆ ಕೋಳ ಹಾಕ್ಬೇಡಿ. ಈ ನಮ್ಮಣ್ಣನ ಗೌರವನ್ನ ದಯವಿಟ್ಟು ಮಣ್ಣು ಪಾಲ್ ಮಾಡಬೇಡಿ. ನೋಡಿ, ಇದರಲ್ಲಿ ಯಾವುದೋ ಮೋಸಗಾರ್ತಿಯ ಕೈವಾಡ ಇದೆ ಅನ್ಸುತ್ತೆ. ಏ, ನೀನೊಂದು ಹೆಣ್ಣೆನೆ, ಈ ಮನೆಯನ್ನು ಹಾಳು ಮಾಡಲು ಬಂದ ವಿಷ ಜಂತು. ಏ ಬಾಯಿ ಮುಚ್ಚೆ ನಾಯಿ. ಅಲ್ಲ, ಇಲ್ಲಿವರೆಗೂ ಬೆದರಗೊಂಬೆ ಹಾಗೆ ನಿಂತಿದ್ದೀಯೆ, ಈಗ ಒಮ್ಮಿಂದೊಮ್ಲೆ ರೌದ್ರಾವತಾರ ತಾಳಿದೀಯಲ್ಲ. ಈ ಮನೆಯಲ್ಲಿ ಸುಮ್ಮನೆ ಬಿದ್ದಿಕೊಂಡು ಬಿರ್ಬೇಕು ನಿನ್ನ ಕೆಲಸ. ಕವಿತಾ, ನನ್ನ ತಂಗಿಗೆ ಕಪಾಳಕ್ಕೆ ಕೈ ಮಾಡಿದ್ಯಾ ಕುಲಪಾತಕಿ? ತೂ, ನೀನು ಸತ್ಯವಳೆಂದು ಹಾಲನ್ನು ಕುಡಿದೆ. ನಂತರ ತಿಳಿಯಿತು ನಾನು ಕುಡಿದಿರುವುದು ಹಾಲಲ್ಲ, ಅದು ಕಳ್ಳಿಯ ಹಾಲೆಂದು. ನನ್ನ ತಂಗಿ ನಿನ್ನ ಮೋಸದ ಪರದಿಯಲ್ಲಿ ಎಷ್ಟು ಚಿತ್ರಹಿಂಸೆ ಕೊಟ್ಟರೂ ನಿನ್ನನ್ನು ದೇವತೆ ಎಂದೇ ಭಾವಿಸಿ ಕೊಟ್ಟಿದ್ದಾರೆ. ತಂಗಿ ಸವಿತಾ, ನೀನು ತಿಳಿದುಕೊಂಡ ಹಾಗೆ ಇದು ಹೆಣ್ಣು ಅಮ್ಮಲ್ಲಮ್ಮ, ಇದೊಂದು ಬ್ರಹ್ಮ ರಾಕ್ಷಸಿ. ಏ ರಾಮು, ಕವಿತಾದೇವಿಯವರೇ, ಈ ನಾಯಿಯು ನಿಮ್ಮ ಮನೆಯ ಅನ್ನ ತಿಂದು ನಿಮಗೆ ಬೊಗಳುತ್ತಿದೆಯಲ್ಲ, ಈ ನಾಯಿಗೆ ಬಾಯಿಗೆ ಬರಿ ಹಾಕ್ಲೇಬೇಕು. ಇನ್ಸ್ಪೆಕ್ಟರ್, ಬಾಯಿಗೆ ಬಿಗಿದಿಳಿದು ಮಾತನಾಡು. ಕಾಕಿ ತೊಟ್ಟ ಮಾತ್ರಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇನಲ್ಲ. ಇವಳ ಪರವಾಗಿ ಮಾತನಾಡುವುದಕ್ಕೆ ನೀನು ಎಷ್ಟಲು ಹೆಂಗಲು ಬಿಸಾಕಿದ್ದಾಳೆ ಈ ಮೋಸಗಾರತಿ. ಇವಳ ತಿಂದ ಕೊಪ್ಪಿದ ಹಂದಿನಂತೆ ಬಿಸಿಬಿಡುತ್ತಿರುವಲ್ಲ. ನೀನು ಕಾಕಿ ತೊಟ್ಟಿದ್ದು ಮಾತ್ರಕ್ಕೆ ಅನ್ನ ತಿನ್ನುವುದಕ್ಕಲ್ಲ, ಹೊಲಸು ತಿನ್ನುವುದಕ್ಕೆ ಮಾತ್ರ. ನೋಡಿ ಇನ್ಸ್ಪೆಕ್ಟರ್, ಇವರಿಗೆ ಸ್ಟೇಷನ್ಗೆ ಒಯ್ದು ಇವನ ಮೈ ಚರ್ಮ ಸುಲಿರಿ. ಇನ್ನೊಂದು ಸಾರಿ ಇವನ ಕಳ್ಳತನ ಮಾಡಬಾರ್ದು. ಸಾಯ್ಬ್ರಿ, ದಯವಿಟ್ಟು ನಿಮ್ಮ ಕಾಲು ಹಿಡಿದು ನೋಡಿ, ನನ್ನ ದಯವಿಟ್ಟು ಅರೆಸ್ಟ್ ಮಾಡಬೇಡಿ. ತಂಗಿಯನ್ನ ಹಬ್ಬಕ್ಕೆ ಕರೆಯಲು ಬಂದ ಈ ನನ್ನ ಖಂಡಿತವಾಗಿಯೂ ಕಳ್ಳತನ ಮಾಡಲಾರ. ನನ್ನ ನೋಡಿ ಕವಿತಾದೇವಿಯವರೇ, ಈ ರಾಮುನ ತಂಗಿಯ ಕಪಟ ನಾಟಕವನ್ನು, ಈ ಪ್ರಾಸಬದ್ಧ ನಾಟಕಕ್ಕೆ ಈ ಕಾಕಿ ಕರಳು ಕರಗಿ ನಿನ್ನ ಅಣ್ಣನನ್ನು ಬಿಡಲಾರೆ. ಅಣ್ಣ, ಯಾಕಣ್ಣ ಈ ನಿನ್ನ ನತದೃಷ್ಟ ತಂಗಿಯನ್ನು ಹಬ್ಬಕ್ಕೆ ಕರೆಯಲು ಬಂದು ಅನ್ಯಾಯವಾಗಿ ನೀನು ಕಳ್ಳನಾಗಿ ಹೋದೆಯಲ್ಲಣ್ಣ. ತಂಗಿ, ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದ ನನಗೆ ಕಳ್ಳನೆಂದು ಪಟ್ಟ ಕಟ್ಟಿದ್ದ ತಂಗಿ, ಇದರ ಸತ್ಯ ಬಹಳ ನಿಗೂಢವಾಗಿದೆ ಸಂಗಿ, ನಿಗೂಢವಾಗಿದೆ. ಇನ್ಸ್ಪೆಕ್ಟರ್, ಇವಳ ಮಾತಿಗೆ ಮೂಢನಾಗಿ ವಿನಃ ಕಾರಣ ನನ್ನ ಕಳ್ಳನೆಂದು ಮಾಡಿತ್ತು. ಏ ರಾಮು, ಕದ್ದ ಕಳ್ಳ ಎಂದು ಕಳ್ಳತನ ಮಾಡಿದ್ದೇನೆಂದು ಅಷ್ಟು ಸಲೀಸಾಗಿ ಒಪ್ಪಿಕೊಳ್ಳುವುದಿಲ್ಲ. ಲಾಕಪ್ ನಲ್ಲಿ ಹಾಕಿ 4 ಒದ್ರೆ ನೀನೇ ಬಾಯ್ ಬಿಡ್ತೀಯ. ಇನ್ಸ್ಪೆಕ್ಟರ್, ನೀನು ಯಾವ ರೀತಿ ನೌಕರಿ ಸೇರಿದಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಇನ್ಸ್ಪೆಕ್ಟರ್, ಒಂದು ಮಾತು ಹೇಳುತ್ತೇನೆ ಕೇಳು. ನನ್ನ ತಮ್ಮ ಒಂದು ವಿದ್ಯಾವಂತನಾಗಿ ಮಾಡಿರುವೆ,
ಹಿಂದಿಲ್ಲ ಮುಂದೆ ಒಂದು ದಿನ ಅವನು ನಿನ್ನ ನಾಟಕಕ್ಕೆ ಒದ್ದ ದೊಡ್ಡ ಅಧಿಕಾರಿಯಾಗಿ ನಿನ್ನ ನಾಟಕಕ್ಕೆ ನಾಂದಿ ಹಾಡುತ್ತಾನೆ. ಇನ್ಸ್ಪೆಕ್ಟರ್, ಕೈಗೆ ಹಾಕಿದ ಅಂಕದ ಬೇಡಿಯನ್ನು ಬಿಚ್ಚಿ ನೋಡು. ಈ ನಿಜಾಂಶ ಬಯಲಿಗೆ ತಂದು ಬಿಡಲಿಲ್ಲ ಅಂದರೆ ನಾನು ಮೀಸಿ ಹೊತ್ತ ಗಂಡಸನೇ ಅಲ್ಲ. ಇದು ಸತ್ಯ ಸತ್ಯ ಸತ್ಯ. ಏ ರಾಮು, ಮಾಡಿರುವುದು ಕಳ್ಳತನ, ಬೊಗಳುತ್ತಿರುವುದು ಮಹಾಪುರಾಣ. ನಿನ್ನನ್ನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಲಾಕಪ್ನಲ್ಲಿ ಹಾಕಿ 4 ಹೋದ್ರೆ ನೀನೇ ನಿಜವನ್ನು ಒಪ್ಪಿಕೊಳ್ಳುತ್ತೀಯ. ತಂಗಿ ಬರುವೆ, ತಂಗಿ ಬರುವೆ. ಬಿಸಿ ಅರೆಸ್ಟ್ ಹಿಮ್. ಕ್ಷಮಿಸು ಇನ್ಸ್ಪೆಕ್ಟರ್, ಕರೆದುಕೊಂಡು ನಡೆಯಿರಿ ನಾಯಿಯನ. ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದ ಈ ನನಗೆ ಕಳ್ಳನ ತಂಗಿ ಎಂದು ಪಟ್ಟ ಕಟ್ಟಿತ ಮಾಯಿ. ಈ ಕಳ್ಳನನ್ನು ಕ್ಷಮಿಸು ತಂಗಿ. ಬರುವೆ ತಂಗಿ ಬರುವೆ. ಧರ್ಮಕ್ಕೆ ತೊಡಸಿದ ಸಂಕೋಲೆ ಇದು ಯಾರು ಬರೆದ ವಿಧಿಲೀಲೆ. ಧರ್ಮಕ್ಕೆ ತೊಡಸಿದ ಸಂಕೋಲೆ ವಿಧಿಯಾಟವೆಲ್ಲ ದೇವರೇ ಬಲ್ಲ. ಬಾರೆಯಲ್ಲಿ ಬಿನ್ನಡಗಿತ್ತಿ ಅಲ್ಲ. ಮನೆಯಲ್ಲಿ ಇನ್ನು ಸಾಕಷ್ಟು ಕೆಲಸ ಇದೆ. ಅದು ಅಲ್ಲದೆ ನಮ್ಮ ಮನೆಯವರು ಹಾಗೂ ಸುರೇಶ್ ಬರುವ ಹೊತ್ತಾಯ್ತು. ಅಡಿಗೆ ಮಾಡಿ ಹೋಗೋ. ಸರಿ ಅಕ್ಕ. ಮಹಾರಾಣಿಯವರು ಏಕೆ ಕೋಪದಲ್ಲಿರುವಂತೆ ಕಾಣುತ್ತದೆ? ಓಹೋ ಕನ್ವರ್, ಅಲ್ಲ ನೀವು ಬಂದ ಕಾರಣ ನನಗೆ ಗೊತ್ತಾಗ್ಲಿಲ್ಲ. ಅದು ಅಲ್ಲದೆ ಮಹಾರಾಣಿಯ ಮನೆಯವರೆಗೂ ಪಾದ ಬೆಳೆಸಿದ್ದೀರಲ್ಲ, ಒಂದು ಫೋನ್ ಮಾಡಿದ್ರೆ ನಾನೇ ನಿಮ್ಮಲ್ಲಿಗೆ ಬರ್ತಾ ಇದ್ದೆ. ಅವಶ್ಯಕತೆವಿದ್ದಾಗ ನಿನ್ನ ಅಂತಃಪುರಕ್ಕೆ ಹೊದ್ದು ನೋಡಿ ಹೆಜ್ಜೆ ಇಡಲೇಬೇಕು ಈ ಕನ್ವರ್ ಲಾಲ್. ಆಯ್ತಾ? ಈ ತರ ಮಾತನಾಡುವುದರಲ್ಲಿ ನನಗಿಂತ ತುಂಬಾ ಕಿಲಾಡಿ ನೀನು. ಸವಿತಾ, ಏ ಸವಿತಾ, ಬಾರೇ ಸವಿತಾ. ನೋಡು, ಈಗಲೇ ಹೋಗಿ 2 ಕಪ್ ಚೆನ್ನಾಗಿರೋ ಕಾಫಿನ ತೆಗೆದುಕೊಂಡು ಬರಬೇಕು. ಸರಿ ಅಕ್ಕ. ಕವಿತಾ, ಯಾರೀ ಬಾಲೆ ದಂತದ ಗೊಂಬೆ ತರ ಇದ್ದಾಳೆ? ಅಯ್ಯೋ, ಇವಳು ನನ್ನ ಮನೆ ಕೆಲಸದ ಆಳು. ಏಯ್, ನಿನಗೆ ಹೇಳ್ತಾ ಇದೀನಿ, ಗೋಗಿ ನಿಂತು ಬಿಟ್ಟಂತೆ ನಿಂತು ಬಿಟ್ಟಿಯಲ್ಲ, ಒಳಗೆ ಹೋಗಿ ಕೆಲಸ ನೋಡ್ಕೋ. ಕವಿತಾ, ಮನೆಗೆ ಬಂದ ಈ ಪ್ರಳಯ ರಾಜನಿಗೆ ಕಾಫಿ ಕುಡಿಸಿದರೆ ಸಾಕ? ಈ ಕನ್ವರ್ ಲಾಲ್ನ ಮನೆ ತನಿಸಬಾರದೆ ನನ್ನ ನಾಟ್ಯ ಮಯೂರಿ? ಆಯ್ತು ನನ್ನ ರಾಜ. ಕರಡಿ ಬಂದೆ ಬಾಚಲುವೆ ಕನ್ನಡವೇ ನೀ ಕರಡಿ ಬಂದೆ ನನ್ನಲ್ಲಿ ಒಂದಾಗಿ ಹಾಡೋಣ.
ನೀ ಕರೆದೆ ನಾ ಬಂದೆ ಬಾಚಲುವೆ ನನ್ನೊಲವೇ ನೀ ಕರೆದೆ ನಾ ಬಂದೆ ಮನವುಲಿನ ಬಯಸಿ ಮನವುಲಿಂದರಸ ಹೃದಯ ಹಾಡಿದೆ ಹೃದಯ ಬಡಿತ ನೀನಾದೆ ನನ್ನ ಉಸಿರಲೊಂದಾದೆ ಹೃದಯ ಬಡಿತ ನೀನಾದೆ ನನ್ನ ಉಸಿರಲೊಂದಾದೆ ಬಾಚಲುವೆ ನನ್ನೊಲವೇ ನೀ ಕರೆದೆ ನಾ ಬಂದೆ ಲಾ 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 ಕವಿತಾ, ಹೊರಗಡೆ ಸುರೇಶ ಬರ್ತಾ ಇದ್ದಾನೆ. ಒಳಗಡೆ ನಾವಿಬ್ಬರು ಇರುವುದು ನೋಡಿದರೆ ನಮಗೆ ತೊಂದರೆ ಆಗುತ್ತದೆ. ನಮ್ಮ ಪ್ಲಾನ್ಗೆ ಅಂತಿಮ ತೊರೆ ಬೆಂದಂತಾಗುತ್ತದೆ. ನಾನು ಹೊರಗಿನಿಂದ ಹೊರಗೆ ಹೋಗುತ್ತೇನೆ. ಆ ಸುರೇಶನಿಗೆ ಅಕ್ರಮ ಸಂಬಂಧ ಕಟ್ಟಿಬಿಡು ಸವಿತಾಗೆ. ಹಾ ಸರಿ, ಹಾಗೆ ಆಗಲಿ. ಒಳಗಡೆ ನಿನ್ನ ಕೆಲಸ ಚೆನ್ನಾಗಿ ನೋಡ್ಕೋ. ಅತ್ತಿಗೆ, ನಾನು MBBS ಪರೀಕ್ಷೆಯಲ್ಲಿ ಪಾಸ್ ಆಗಿರುವುದಕ್ಕೆ ಸ್ವೀಟ್ ತಂದಿರುವೆ. ಹೌದು, ಸವಿತಾ ಎಲ್ಲಿ ಅಮ್ಮ? ಇಬ್ಬರಿಗೂ ಸೇರಿ ಸ್ವೀಟ್ ಕೊಡುವೆ. ಏನ್ ಹೇಳಿ ಮೈದುನ, ಏನಂತ ಹೇಳಿ, ಯಾವ ಬಾಯಿಂದ ಹೇಳಿ? ಆ ಸವಿತಾ ಒಳಗಡೆ